ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತ ಕೋರ್ತಾ ಅದ್ಭುತವಾದಂತಹ ಈ ಕಾರ್ಯಕ್ರಮ ಬಹುಶಃ ಇಲ್ಲಿವರೆಗೂ ಇತಿಹಾಸದಲ್ಲಿ ಇಷ್ಟು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನಾನೂ ನೋಡಿಲ್ಲ. ಭಗವಂತ ಈ ಆಸ್ಥಾನದಲ್ಲಿ ನಡೆಸಿದ್ದಾನೆ ಅಂದರೆ ಅದು ತಪ್ಪಲ್ಲ. ಯಾಕೆಂದರೆ ಇಂತಹ ಕಾರ್ಯಕ್ರಮಗಳನ್ನು, ಧರ್ಮದ ಕಾರ್ಯಕ್ರಮಗಳನ್ನು ಅಥವಾ ಜ್ಯೋತಿಷ್ಯ ಎಂಬತಕ್ಕಂಥದ್ದು ಬರೀ ಒಂದು ಪಾರ್ಟ್ ಮಾತ್ರ. ಜ್ಯೋತಿಷ್ಯ ಎಂಬತಕ್ಕಂಥದ್ದು ಆ ದಿನದ ಕಾಯಕದ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ಬಿಟ್ಟರೆ ನಿತ್ಯ ನಿರಂತರವಾಗಿ ನಿಮ್ಮಗಳೆಲ್ಲರ ಹೃದಯವನ್ನು ಗೆಲ್ಲುವಂಥ ಅದ್ಭುತವಾದ ಕಾರ್ಯಕ್ರಮ ಅಂದರೆ ಇದು ಮಹರ್ಷಿವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಆಯಾ ಕಾಲದಲ್ಲಿ ಸನ್ನಿವೇಶ ಬರ್ತಕ್ಕಂಥ ಆಯಾ ಕಾಲಕ್ಕೆ ಎದುರಾಗುವಂತಹ ಒಂದಷ್ಟು ವಿಚಾರಗಳನ್ನು ನೇರವಾಗಿ ತಿಳಿ ಹೇಳ್ತಕ್ಕಂಥ ಅದೃಷ್ಟ ಈ ನಿಮ್ಮ ಆನಂದ್ ಗುರುಜಿಯವರದಂದರೆ ಅದು ತಪ್ಪಾಗುವುದಿಲ್ಲ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರುವಿನ ಅನುಗ್ರಹವನ್ನು ಪಡಿತಕ್ಕಂಥದ್ದು, ಆಯಾ ಕಾಲದ ಸನ್ನಿವೇಶಕ್ಕೆ ಎದುರಾಗುವಂಥ ಏನೇ ದೋಷಗಳಿದ್ದರೂ ದೋಷಗಳಿಗೆ ಒಂದು ಪರಿಹಾರವನ್ನು, ಕಷ್ಟಗಳಿಗೆ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನು ಹುಡುಕೊಳ್ಳುವಂಥ ಅದ್ಭುತವಾದಂಥ ಕಾಯಕ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮ ರಾಜ್ಯದಾದ್ಯಂತ ರಾಜ್ಯವಲ್ದಿರ ಹೊರ ರಾಜ್ಯ, ಪಕ್ಕದ ರಾಜ್ಯಗಳು, ದೇಶ ವಿದೇಶಗಳಲ್ಲೂ ಸಹಿತ ಇರ್ತಕ್ಕಂಥ ಎಲ್ಲ ಕನ್ನಡಿಗರ ಮನಸ್ಸನ್ನು, ಹೃದಯವನ್ನು ಗೆದ್ದಿರತಕ್ಕಂಥ ಅದ್ಭುತವಾದ ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮ. ಅಂದು ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಈ ನಿಮ್ಮ ಆನಂದ್ ಗುರುಜಿಯವರು ಇದಕ್ಕೆ ಸಮರ್ಥರಾಗಿದ್ದಾರೆ ಅಂತ ಹೇಳಿ ಜೀ ಕನ್ನಡದಲ್ಲಿ ಆ ಪ್ರಾರಂಭದ ದಿನ ನನ್ನನ್ನು ಇಲ್ಲಿಗೆ ಕರೆತಂದು ಕೂಡಿಸಿದಂತಹ ಕೀರ್ತಿ ನನ್ನ ಆತ್ಮೀಯರಾದಂತಹ ರಾಘವೇಂದ್ರ ಹುಣಸೂರವರಿಗೆ ಸಿಗುತ್ತೆ. ರಾಘವೇಂದ್ರ ಹುಣಸೂರವರು ನಾನು ಜೊತೆಯಲ್ಲಿ ಈ ಒಂದು ಜೀ ಕನ್ನಡಕ್ಕೆ ಈ ಭಾಗಕ್ಕೆ ಬಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ವಿ. ಈ ಕಾರ್ಯಕ್ರಮದ ಪ್ರಾರಂಭ ಸಾಂಬ ಸದಾಶಿವನ ಸಾನ್ನಿಧ್ಯ, ಸಮುದ್ರರಾಜನ ಮಡಿಲಲ್ಲೇ ಈ ನಡೆದಂಥ ಕಾರ್ಯಕ್ರಮ. ಸಮುದ್ರರಾಜ ಎಂಬತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ, ಅದು ತಂದೆ. ಸಮುದ್ರ ಎಂಬತಕ್ಕಂಥದ್ದು ತಂದೆ, ನದಿ ಎಂಬತಕ್ಕಂಥದ್ದು ತಾಯಿ. ಹಾಗೆ ತಂದೆ ತಾಯಿ ಹೇಗೆ ನದಿ ಸಮುದ್ರ ಅಂತ ನಾವು ತಿಳ್ಕೊಂಡಿದ್ದೇವೋ, ತಂದೆಯ ಮಡಿಲಲ್ಲಿ, ತಂದೆಯ ಒಂದು ಸಾನ್ನಿಧ್ಯದಲ್ಲಿ ಶಿವ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಸಮುದ್ರರಾಜನ ಪೂಜೆಯನ್ನು ಸಲ್ಲಿಸಿ ಅಂದು ಪ್ರಾರಂಭ ಮಾಡಿದ್ದು ಮಹರ್ಷಿವಾಣಿ ಕಾರ್ಯಕ್ರಮ. ಅಂದರೆ ಜವಾಬ್ದಾರಿ ಎಂಬತಕ್ಕಂಥದ್ದನ್ನು ಈ ಸುಂದರವಾದಂತಹ ಆಸ್ಥಾನದಲ್ಲಿ ಕೂತು ತಾನು ಹಾಕಬೇಕಾಗಿರ್ತಕ್ಕಂಥ ಹೆಜ್ಜೆಗಳನ್ನು ಅಚ್ಚುಕಟ್ಟಾಗಿ ನಡೆಸಿದಂಥ ಕೀರ್ತಿ ಆ ಶಿವನಿಗೆ ಸಲ್ತಕ್ಕಂಥದ್ದು. ಶಿವ ಮತ್ತು ಸಮುದ್ರರಾಜನ ಅನುಷ್ಠಾನದಿಂದ ಮುರುಡೇಶ್ವರದಲ್ಲಿ ನಡೆದಂತಹ ಅದ್ಭುತವಾದ ಕಾರ್ಯಕ್ರಮ. ಆದ್ದರಿಂದ ಕಾರ್ಯಕ್ರಮ ಹಾಗೆಯೇ ನಡ್ಕೊಂಡು ಹೋಯಿತು. ಅದಾದ ನಂತರ ದಿನ ಕಳಿತಾ ಒಂದೊಂದು ಹೆಜ್ಜೆಯನ್ನು ಹಾಕಿ ಬರ್ತಾ ಇದ್ದಾಗೂ, ರಾಜ್ಯದಾದ್ಯಂತ ನಾವು ಪ್ರಯಾಣವನ್ನು ಬೆಳೆಸಿದಾಗ, ಪ್ರತಿಯೊಂದು ಭಾಗಗಳಲ್ಲಿ ಬಂದಾಗ ನಮ್ಮ ಮನೆ ಮಗ ಬಂದಿದ್ದಾನೆ, ಅಥವಾ ನನಗೊಬ್ಬ ಅಣ್ಣ ಬಂದಿದ್ದಾನೆ, ಅಥವಾ ನನ್ನ ಗುರು ಬಂದಿದ್ದಾನೆ ಅಂತ ಹೇಳಿ ನೀವು ಆ ಪ್ರೀತಿ ವಿಶ್ವಾಸವನ್ನು ತೋರಿಸಿ ಎಲ್ಲರೂ ಸಹಿತ ಮನೆಗೆ ಬರಮಾಡಿಕೊಂಡ್ರಲ್ಲ. ನೀವು ಮನೆಗೆ ಬರಮಾಡಿಕೊಂಡಂತಹ ಆ ರೀತಿ ನೀತಿಯೇ ಇವತ್ತು 11 ವರ್ಷಗಳು ದಾಟಿ 12ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂಥ ಅದ್ಭುತವಾದ ಕಾಲ ಆಯಿತು. 11 ವರ್ಷ ಸುದೀರ್ಘ ಪ್ರಯಾಣ. ಈ ಪ್ರಯಾಣವನ್ನು ಇಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗಬೇಕಾದ್ರೆ ಇದು ಆನಂದ್ ಗುರುಜಿಯವರೊಬ್ಬರ ಕಾಯಕವಲ್ಲ. ಆನಂದ್ ಗುರುಜಿಯವ್ರನ್ನ ತೆರೆ ಮೇಲೆ ತಾವೆಲ್ಲರೂ ನೋಡ್ತಿದ್ದೀರಿ. ಆದರೆ ಇದಕ್ಕೆ ಕಾರಣ ಯಾರು? ನೀವೇ ಕಾರಣ. ನೀವು ಕಾರಣರಾಗಿದ್ದೀರಿ. ಹಾಗೆ ತೆರೆ ಮೇಲೆ ಕಾಣಬೇಕಾಗಿದ್ದರೆ ನನ್ನ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಿದೆಯಲ್ಲ, ಅಷ್ಟೂ ಜನಗಳ ಕೆಲಸ ಇಲ್ಲಿದೆ. ಒಂದು ಕ್ಯಾಮ್ರಾ ಮುಂದೆ ಕೂತು ಮಾತಾಡೋ ಕಾಯಕ ನಂದಾದರೆ, ಕ್ಯಾಮ್ರಾ ಹಿಂದೆ ಯಾವಾಗ ಹೇಗೆ ತೋರಿಸ್ಬೇಕು ಎಂಬತಕ್ಕಂಥ ಕಾಯಕವನ್ನು ನಮ್ಮ ಕ್ಯಾಮ್ರಾಮನ್ಗಳು ಮಾಡ್ತಾರೆ. ಹಾಗೆ ಅಚ್ಚುಕಟ್ಟಾಗಿ ಕಾಣಬೇಕು, ಗುರುಗಳು ಸುಂದರವಾಗಿ ಕಾಣಬೇಕು, ಸೌಂದರ್ಯವಾಗಿರಬೇಕು ಅಂತ ನನ್ನ ಹಿಂದೆ ಆಗಾಗ ಮುಖಕ್ಕೆ ಇಷ್ಟು ಪೌಡ್ರ್ ಹಾಕುವಂಥ ಹುಡುಗರು ಇರ್ತಾರೆ. ಮಧ್ಯ ಬ್ರೇಕಲ್ಲಿ ಧ್ವನಿ ಆಗಬಾರ್ದು, ಧ್ವನಿಯಲ್ಲಿ ಏರುಪೇರು ಬರಬಾರ್ದು ಅಂತ ಒಂದಿಷ್ಟು ಕಾಫಿನೋ ಎಳ್ನೀರೋ ತಂದುಕೊಡ್ತಕ್ಕಂಥವ್ರು ಇರ್ತಾರೆ. ಇನ್ನು ಒಂದು PCR ಎಂಬತಕ್ಕಂಥದ್ದು, ಇಲ್ಲೇನು ನಡೆದರೂ ಇದು ಹೇಗೆ ನಡಿಬೇಕು ಎಂಬತಕ್ಕಂಥ ಜವಾಬ್ದಾರಿಯನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಕ್ಕಂಥವರು PCR ಇರ್ತಕ್ಕಂಥವ್ರು ಇರ್ತಾರೆ. ಎಲ್ಲೇ ಯಾತ್ರೆ ಹೊರಟರೂ, ಯಾತ್ರೆಗೆ ಹೋಗಿ ಬಂದಾದ ನಂತರ, ಚಿತ್ರೀಕರಣ ಆದ ನಂತರ ಅದನ್ನು ಸಮಂಜಸವಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥಿತವಾದಂಥ ಒಂದು ಸಂಗೀತವನ್ನು ಅಳವಡಿಸಿ ಅದನ್ನು ಎಡಿಟ್ ಮಾಡ್ತಕ್ಕಂಥ ಕಾಯಕ ಆಗುತ್ತೆ. ಇಬ್ಬರ ಕಾಣದ ಕೈಗಳು ಎಷ್ಟಿದೆ ನೋಡಿ. ನಾನು ನಿಮ್ಮ ಮುಂದೆ ಬಂದಾಗ ಎಷ್ಟು ಚೆನ್ನಾಗಿದೆ ಕಾರ್ಯಕ್ರಮ ಅಂತ ನಿಮಗೆ ಅನ್ನಿಸ್ಬಹುದು. ಆದರೆ ಕಾರ್ಯಕ್ರಮದ ಹಿಂದೆ ಕಾಣದ ಕೈಗಳಿಷ್ಟು ಕೆಲಸ ಮಾಡುತ್ತೆ. ಈ ಎಲ್ಲ ನನ್ನ ಅಣ್ಣ ತಮ್ಮಂದಿರ ಶ್ರಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಲ್ಲದಂತಹ
ಈ ಸಂದಿರ್ತಕ್ಕಂತಹ ಈ ಒಂದು ಅದ್ಭುತವಾದಂಥ ಕೀರ್ತಿ ಅಂದರೆ ಅದು ತಪ್ಪಾಗೋದಿಲ್ಲ. ಇದು ಆನಂದ್ ಗುರೂಜಿಯವರೊಬ್ಬರ ಒಂದು ಸಾಧನೆ ಅಲ್ಲ. ಆನಂದ್ ಗುರೂಜಿಯವರು ಒಂದು ಸಣ್ಣದೊಂದು ಪ್ರಯತ್ನ ಮಾಡಲಿಕ್ಕೆ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು. ಆದರೂ ನೊಂದಿರ್ತಕ್ಕಂಥ ಅವರ ಮನಸ್ಸಿಗೆ ನಿಮ್ಮ ಮಗನಾಗೋ, ನಿಮ್ಮ ಅಣ್ಣನಾಗೋ ಅಥವಾ ತಮ್ಮನಾಗೋ, ನಿಮಗೆ ಯಾವುದೋ ಒಂದು ಬಾಂಧವ್ಯದಲ್ಲೋ ಅಥವಾ ಒಂದು ಗುರು ಅಂತ ತಾವು ಸ್ವೀಕರಿಸಿದ್ದೀರಲ್ಲ, ನಿಮ್ಮ ಆಸ್ಥಾನದಲ್ಲಿ ನಿಮ್ಮ ಕಷ್ಟಗಳನ್ನು ದೂರ ಮಾಡುವಂತಹ ನನ್ನ ಜ್ಞಾನದಿಂದ ನಿಮ್ಮ ಕಷ್ಟಕ್ಕೊಂದು ಪರಿಹಾರ ಸಿಗೋದಾದರೆ ಈ ಕಾಯಕವನ್ನು ಬಹುಶಃ ನನ್ನ ತಂದೆ ತಾಯಿ, ನನ್ನ ಜನ್ಮದಾತರು, ನನ್ನ ತಂದೆ ತಾಯಿ ಆಶೀರ್ವಾದದಿಂದ, ನನ್ನ ಗುರುಗಳ ಮಾರ್ಗದರ್ಶನದಿಂದ, ನನ್ನ ಕುಟುಂಬ, ನನ್ನ ಅರ್ಧಾಂಗಿ, ನನ್ನ ಕುಟುಂಬ, ಇಲ್ಲಿ ನನ್ನ ಕುಟುಂಬ ಅಂತ ನಾನು 2 ಸತಿ ಹೇಳಿದ್ರೂ ತಪ್ಪಲ್ಲ. ಯಾಕೆಂದರೆ ತಂದೆ ನಡೆದಂಥ ಹಾದಿಯಲ್ಲಿ ನನ್ನ ಮಕ್ಕಳು ಸಹಿತ ಅದೇ ದಾರಿಯಲ್ಲಿ ಬಂದು, ನಾನು 2 ಹೆಣ್ಣುಮಕ್ಕಳಾಗಿರಲಿ, ನನಗೆ ಸಿಕ್ಕಂಥ ನನ್ನ ಅಳಿಯಂದ್ರಾಗಿರಲಿ ಅಥವಾ ನನ್ನ ಮಗ ಆಗಿರಲಿ, ಎಲ್ಲರೂ ಸಹಿತ ಎಲ್ಲೂ ಯಾವುದೂ ಧಕ್ಕೆ ಬಾರದಂಥ ರೀತಿ ನಾನು ಹಾಕುವ ಹೆಜ್ಜೆನಲ್ಲಿ ಆನಂದ್ ಗುರೂಜಿಯವರಿಗೆ ತೊಂದರೆ ಆಗಬಾರ್ದು, ಅಪ್ಪನಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಅಪ್ಪ ತಗೊಂಡ ನಿಲುವೇ ನಾನು ನಡೆಸಬೇಕು ಅಂತಕ್ಕಂಥ ಚಿಂತನೆ ಮಕ್ಕಳದಾಗಿ ಇವತ್ತು ಅದ್ಭುತವಾದ ಕಾರ್ಯಕ್ರಮ 11 ವರ್ಷ ಪೂರೈಸಿಕೊಂಡು 12 ವರ್ಷಕ್ಕೆ ಪಾದಾರ್ಪಣೆ ಮಾಡುವಂಥ ಕಾಲ ಆಯಿತು. ಒಂದು ಕಾರ್ಯಕ್ರಮ 3 ವಸಂತಗಳನ್ನು 3 ವರ್ಷ ದಾಟೋದು ಬಹಳ ಕಷ್ಟ ಇದೆ. ಅದು ಹೇಳುವ ಮಾತಾಗಿರ್ಬೋದು, ಪ್ರತಿನಿತ್ಯದ ಕಾಯಕ ಆಗಿರ್ಬೋದು, ರಾಶಿಫಲ ಆಗಿರ್ಬೋದು, ಅಥವಾ ಯಾವುದೇ ಒಂದು ವಿಚಾರಗಳಾಗಿರ್ಬೋದು. ಈ ವಿಚಾರವನ್ನು, ಕೆಲವಷ್ಟು ವಿಚಾರಗಳನ್ನು ನಾನು ಬಹಳ ಕೋಪದಿಂದ ಹೇಳಿದ್ರೂ ಸಹಿತ ಅದನ್ನು ಸ್ವೀಕರಿಸಿ, ನನ್ನ ಮನೆ ಒಬ್ಬ ಮಗ ಹೇಳ್ತಿದ್ದಾನೆ, ನನ್ನ ಅಣ್ಣ ಹೇಳ್ತಿದ್ದಾನೆ, ಅಥವಾ ಮನೆ ಹಿರಿಯ ಮಗ ಹೇಳ್ತಿದ್ದಾನೆ, ಇದನ್ನೆಲ್ಲ ಉಳಿದಂಥ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರಿ ಮಾತನ್ನು ಕೇಳಬೇಕು ಎಂಬತಕ್ಕಂಥ ಚಿಂತನೆ ತೋರಿಸುವಂತಹ ನನ್ನ ಅಭಿಮಾನಿ ದೇವರುಗಳು ತಾವೆಲ್ಲರೂ ಇದ್ದಾಗ ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾಕಾಲ ಋಣಿ. ಇಂತಹ ಅದ್ಭುತವಾದ ಕಾರ್ಯಕ್ರಮ, ಈ ಕಾರ್ಯಕ್ರಮ ಹೀಗೆ ಮುಂದುವರಿಲಿ ಭಗವಂತ. ಈ ಆಸ್ಥಾನ ಯಾವತ್ತೂ ಸಹಿತ ಇದು ಶೋಭಾಯಮಾನವಾಗಿರಬೇಕು. ಈ ಆಸ್ಥಾನ ಮತ್ತು ಈ ಆಸ್ಥಾನದ ಮಹರ್ಷಿವಾಣಿ ಕಾರ್ಯಕ್ರಮ ನಿತ್ಯ ನಿರಂತರ ಪ್ರತಿಯೊಬ್ಬರ ಕಷ್ಟಗಳಿಗೂ ಸ್ಪಂದಿಸಿ ಕಷ್ಟಕ್ಕೊಂದು ಪರಿಹಾರವಾಗಿ ಎಲ್ಲರಿಗೂ ಅನುಗ್ರಹವನ್ನು ಕೊಡುವಂಥದ್ದಾಗಬೇಕು. ಸಾಂಬ ಸದಾಶಿವನಲ್ಲಿ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮ ಏನೋ 11 ವರ್ಷ ದಾಟಿ 12 ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದೆ. ಇಂತಹ ಅದ್ಭುತವಾದಂತಹ ಕಾಲ. ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿ ವ್ಯವಸ್ಥೆಗಳಾಗ್ತಾ ಇದೆ. ಪ್ರತಿ ಮಾಸದಲ್ಲೇ ಬರ್ತಕ್ಕಂಥ ಅಥವಾ ಆಯಾ ಒಂದು ಹಬ್ಬ ಹರಿದಿನಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ನಡೆಸುವಂಥದ್ದು ನೋಡಿದ್ದೀರಿ. ಇನ್ನು ರಾಜ್ಯದಾದ್ಯಂತ ನಮ್ಮ ಪ್ರಯಾಣವನ್ನು ನೋಡ್ತಿದ್ದೀರಿ. ರಾಜ್ಯವಲ್ಲದಿರ ಹೊರ ರಾಜ್ಯಗಳಲ್ಲೂ ವಿದೇಶಗಳಲ್ಲೂ ಸಹಿತ ನಮ್ಮ ಪ್ರಯಾಣವನ್ನು ತಾವು ನೋಡಿದ್ದೀರಿ. ಯಾವ ಕ್ಷೇತ್ರವನ್ನು ನಾವು ಅಲ್ಲಿ ಹೋಗಿ ನೋಡಲಿಕ್ಕೆ ಆಗೋದಿಲ್ಲ. ಅಂತಹ ಅದ್ಭುತವಾದಂಥ ಕ್ಷೇತ್ರ ಮನೆಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಮನೆಯಲ್ಲೇ ಕೂತು ನೋಡುವಂಥ ಒಂದು ಸೌಭಾಗ್ಯ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮ ಅದು ಒದಗಿಸಿದೆ. ಇನ್ನು ಸಾಕಷ್ಟು ಜನ ಕಲಾವಿದರನ್ನು, ವಿದ್ಯಾವಂತರನ್ನು, ಯಾರೊಬ್ಬರಲ್ಲಿರ್ತಕ್ಕಂಥ ಒಂದು ಅದ್ಭುತವಾದಂಥ ವಿದ್ಯೆ ಇದೆ, ಆತ ಒಬ್ಬ ಜ್ಞಾನವಂತನಿದ್ದಾನೆ, ಆತ ಸಮಾಜಕ್ಕೆ ಬೇಕಾಗುವಂಥ ವ್ಯಕ್ತಿ ಆಗಿದ್ದಾನೆ ಅಂದರೆ ಅಂತಹ ವ್ಯಕ್ತಿಯನ್ನು ಸಹಿತ ಸ್ವಾಗತಿಸಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪರಿಚಯಿಸಿ ಅದರಿಂದ ಅವರಲ್ಲಿರ್ತಕ್ಕಂಥ ಆ ವಿದ್ಯಾ ರಹಸ್ಯಗಳಿದೆಯಲ್ಲ ಅದನ್ನು ನಿಮ್ಮ ಮುಂದೆ ತಂದಿಡುವಂಥ ಒಂದು ಪ್ರಯತ್ನ ಸಹಿತ ಈ ಮಹರ್ಷಿವಾಣಿ ಕಾರ್ಯಕ್ರಮ ಮಾಡಿದೆ. ನಿನ್ನೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಬೆಳಗ್ಗೆ ಮುಗಿಸಿ, ಅಂದರೆ ಬೆಳಗಿನ ಭಾನುವಾರ ಅಂದರೆ ನಿತ್ಯ ಕರ್ಮಾನುಷ್ಠಾನಗಳು, ಶನಿವಾರ ಭಾನುವಾರ ನಿಮಗೆ ಹೇಗೆ ರಜವೋ ನನಗೂ ಹಾಗೆ ಒಂದು ರಜಾ ಇರುತ್ತೆ. ರಜಾ ಇದ್ದರೂ ನನ್ನ ಕಾಯಕಕ್ಕೆ ಯಾವತ್ತೂ ರಜಾ ಇಲ್ಲ. ನಿನ್ನೆ ಒಬ್ಬರು ಆಶ್ರಮಕ್ಕೆ ಒಬ್ಬರು ಭಕ್ತರು ಬಂದರು. ಗುರುಗಳ ಈ ಹಿಂದೆ ಪ್ರಾರಂಭ ದಿನಗಳಲ್ಲಿ ನೀವು ಭಾಳಷ್ಟು ಔಷಧಿಗಳು ಹೇಳ್ತಿದ್ರಿ. ಕಾಲು ನೋವಾಗಿರಲಿ, ಕೈ ನೋವಾಗಿರಲಿ, ಮನೆಯಲ್ಲೇ ಒಂದು 10 ರೂಪಾಯಿ 20 ರೂಪಾಯಿ ಒಂದು 15 ರೂಪಾಯಿ ಖರ್ಚು ಮಾಡಿಬಿಟ್ರೆ ನಾವು ಆರೋಗ್ಯ ಚೆನ್ನಾಗಿರ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಔಷಧಿಗಳು ಹೇಳೋದನ್ನು ನೀವು ಬಿಟ್ಟಿದ್ದೀರಿ ಎಂದು ಯಾರೊಬ್ಬರ ಮಾತಾದರೂ ಸಹಿತ ಸ್ವಾಗತಿಸಿ ಆ ಮಾತಿಗೆ ಆದಷ್ಟು ಬೇಗ ಪುನಃ ಒಂದು ವ್ಯವಸ್ಥೆ ಮಾಡಬೇಕಾದ್ದು ನನ್ನ ಧರ್ಮ. ನಿನ್ನೆ ಆಕೆ ತಾಯಿ ಹೇಳಿದಂಥ ಮಾತು, ನೀವು 10-15 ರೂಪಾಯಿಗೆ ಸಿಗುವಂತಹ ಔಷಧಿಗಳನ್ನು ಮನೆ ಪರಿಸರದಲ್ಲಿರುವಂಥ ಅಥವಾ ಮನೆಯಲ್ಲೇ ಇರುವಂಥ ಕೆಲವಷ್ಟು ಪದಾರ್ಥಗಳಿಂದ ನಮ್ಮ ಆರೋಗ್ಯ ಗುಣಪಡಿಸಿಕೊಳ್ಳೋದಕ್ಕಾಗಿ ನೀವು ಹೇಳಿದಂಥ ಕೆಲವು ಪದಾರ್ಥಗಳಿಂದ ನಮ್ಮ ಆರೋಗ್ಯ ಸರಿಯುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಅದನ್ನು ಮರ್ತಿದ್ದೀರಿ ಅಂತ ಎಚ್ಚರಿಸಿದ್ರು. ಆಗ ನನಗನ್ಸಿದ್ದೇನು ಗೊತ್ತಾ, ಹೌದೇನೋ ನಾನು ಮರ್ತಿದ್ದೇನೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬೇರೆ ಬೇರೆ ವಿಚಾರಗಳು ತೆಗೆದುಕೊಂಡು ಬರುವಾಗ ಆರೋಗ್ಯದ ಬಗ್ಗೆ ಅಥವಾ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಅಥವಾ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪರಂಪರೆಯಲ್ಲಿ ಸಾಕಷ್ಟು ಜನ ಋಷಿಮುನಿಗಳು ತಿಳಿಸಿಕೊಟ್ಟಿರ್ತಕ್ಕಂಥ ವನಸಿರಿಗಳನ್ನು, ಗಿಡಮೂಲಿಕೆಗಳನ್ನು ನಾನೆಲ್ಲೋ ಮರ್ತಂಗಾಯ್ತೇನೋ, ಅದನ್ನು ಪುನಃ ನಾನು ಪರಿಚಯ ಮಾಡಲಿಕ್ಕೆ ಆಗ್ತಿಲ್ವೇನೋ, ಅಥವಾ ಸಾಕಷ್ಟು ದೂರ ಭಾರ ಇರ್ತಕ್ಕಂಥ ಗಿಡಮೂಲಿಕೆಗಳನ್ನು ತಂದು ಪುನಃ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ನಾನು ಇತ್ತೀಚಿನ ದಿನಗಳಲ್ಲಿ ಮಾಡಲಿಲ್ವೇನೋ ಅಂತ ನಿನ್ನೆ ನನ್ನ ಮನಸ್ಸಿಗೆ ಬಹಳಷ್ಟು ನೋವು ಉಂಟಾಯಿತು. ಅಂದರೆ ಏನೇ ಆದರೂ ಸಹಿತ ಕಾರ್ಯಕ್ರಮ ಒಂದು ಚೆನ್ನಾಗಿ ಬರಬೇಕು ಅಂದರೆ ಇದು ಬರೀ ಆನಂದ್ ಗುರೂಜಿಯವರೊಬ್ಬರ ಜ್ಞಾನದಿಂದ ಸಾಧ್ಯ ಇಲ್ಲ. ನನಗನ್ಸಿದೆ ಅದು.
ಯಾವ ಕಾಲಕ್ಕೆ ಏನು ಬರಬೇಕು, ಏನಾಗಬೇಕು, ಏನು ಹೋಗಬೇಕು, ಯಾವ ಸತ್ಯಾಸತ್ಯತೆಗಳೇನಿದೆ ಅದೆಲ್ಲವನ್ನೂ ಸಹಿತ ತಂದಿಡುವಂತಹ ಒಂದು ಪ್ರಯತ್ನ ಯಾರು ಹೇಳಿದ್ರೂ ಅದನ್ನು ಸ್ವೀಕರಿಸಿ ಅದನ್ನು ಮಾಡಬೇಕಾದ ನನ್ನ ಕರ್ತವ್ಯ ಇದೆ. ಇಲ್ಲಿ ನಾನು ಸ್ಥಳವೇ ಇಲ್ಲ, ನಾನು ಎಂಬತಕ್ಕಂತಹ ಮದಮಾತ್ಸರ್ಯ ಅಂದೂ ಇಲ್ಲ, ಇಂದೂ ಇಲ್ಲ, ಮುಂದೂ ಇಲ್ಲ. ಈ ನಿಮ್ಮ ಆನಂದ್ ಗುರೂಜಿಯವರಿಗೆ ಎಲ್ಲರೂ ಒಂದು. ಈ ಆಸ್ಥಾನ ಎಲ್ಲರನ್ನೂ ಗೌರವಿಸುತ್ತೆ, ಈ ಆಸ್ಥಾನ ಎಲ್ಲರೂ ಹೇಳುವ ಮಾತನ್ನು ಆಲಿಸುತ್ತೆ, ಈ ಆಸ್ಥಾನ ಪ್ರತಿಯೊಬ್ಬರನ್ನು ಸಹಿತ ಸ್ವಾಗತಿಸುತ್ತೆ. ಅಂತಹ ಅದ್ಭುತವಾದ ಕಾರ್ಯಕ್ರಮವೇ ಈ ಮಹರ್ಷಿವಾಣಿ ಕಾರ್ಯಕ್ರಮ. ನಿನ್ನೆ ಆ ತಾಯಿಗೆ ನಾನು ಮಾತು ಕೊಟ್ಟ ಹಾಗೆ ಇನ್ನು ಮುಂಬರತಕ್ಕಂತಹ ದಿನಗಳಲ್ಲಿ, ಇವತ್ತು ವಾರದ ಪ್ರಾರಂಭದ ದಿನ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂತಹ ದಿನ. ಇದಾದ ನಂತರ ಬರುವಂತಹ ಗುರುವಾರ ಇದೆಯಲ್ಲ, ಇನ್ನು ಪ್ರತಿ ಗುರುವಾರ, ಹಿಂದೆ ಸಾಕಷ್ಟು ಬಾರಿ ನಾನು ಹೇಳಿದ್ದೇನೆ, ಅಂದರೆ ಆ ಸನ್ನಿವೇಶಕ್ಕೆ ಮತ್ತಾವುದೋ ಒಂದು ಜವಾಬ್ದಾರಿ ನನ್ನ ಮೇಲೆ ಬಂದು ಕೂತ್ಕೊಂಡಾಗ ಆ ಕ್ಷಣ ಆ ಒಂದು ವಿಚಾರಗಳನ್ನು ಮರೆತಿರ್ಬೋದು. ಆದರೆ ಇನ್ನು ಮರೆಯುವ ಸಾಂದ್ರತೆಯೇ ಇಲ್ಲ. ಯಾಕೆಂದರೆ ಏನು ಹಸಿವಿದೆ, ಏನು ಬೇಕಾಗಿದೆ, ನಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಸಾನ್ನಿಧ್ಯದಲ್ಲಿ ಏನೆಲ್ಲ ವಿಚಾರಗಳು ನಿಮಗೆ ಬೇಕು ಎಂಬತಕ್ಕಂಥದ್ದನ್ನು ನಿಮ್ಮಿಂದ ನಮಗೆ ವಿಚಾರ ಬಂದಾಗ ಆ ವಿಚಾರವನ್ನು ನಾನು ಸ್ವಾಗತಿಸಿ ತಗೊಳ್ಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ಅದಕ್ಕಾಗಿ ಪ್ರತಿ ಗುರುವಾರ ಒಂದೊಂದು ವಿಶೇಷವಾಗಿರ್ತಕ್ಕಂಥ ವನಸಿರಿಗಳನ್ನು, ಅದ್ಭುತವಾದಂತಹ ವನಸಿರಿಗಳನ್ನು ಪುನಃ ನಿಮ್ಮ ಮುಂದೆ ತಂದಿಡುವಂಥ ಪ್ರಯತ್ನವನ್ನು ಈ ಮಹರ್ಷಿವಾಣಿ ಕಾರ್ಯಕ್ರಮ ಈ ಗುರುವಾರದಿಂದಲೇ ಪ್ರಾರಂಭ ಮಾಡುತ್ತೆ. ಹಾಗೆ ಕಾರ್ಯಕ್ರಮಕ್ಕೆ ದೂರಭಾರ ಬಂದಾಗ ಅಲ್ಲಿರುವಂತಹ ಆ ಕ್ಷೇತ್ರದ ಮಹಿಮೆಗಳಾಗಿರಲಿ ಅಥವಾ ಕ್ಷೇತ್ರದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಆಗಿರಲಿ, ಜೊತೆಗೆ ಯಾರೊಬ್ಬರು ಈ ನಿಮ್ಮ ಆನಂದ್ ಗುರೂಜಿಯವ್ರನ್ನ ಕರ್ಕೊಂಡು ದೂರಭಾರ ಪ್ರಯಾಣ ಕರ್ಕೊಂಡು ಹೋಗಿ ಬಂದಂತಹದ್ದಾಗಲಿ ಅಥವಾ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಮಹಿಮೆ ಬಗ್ಗೆ ತಿಳಿಸೋದಾಗಿರಲಿ ಅಥವಾ ನಿಮ್ಮೂರಿನ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿರ್ತೀರಲ್ಲ, ಆಹ್ವಾನ ಮಾಡಿ ಆ ಕಾರ್ಯಕ್ರಮವನ್ನೆಲ್ಲವನ್ನು ಸಹಿತ ಚಿತ್ರೀಕರಿಸಿ ಅದನ್ನು ಮುಂದೊಂದು ದಿವಸ ಅದನ್ನು ಎಲ್ಲರೂ ಕೂತು ನೋಡುವಂತಹ ಅದ್ಭುತವಾದ ಕಾಯಕಕ್ಕೆ ಸದಾಕಾಲ ನಾವು ಸಿದ್ಧರಾಗಿದ್ದೇವೆ. ಅಂದರೆ ಯಾತ್ರೆಗೂ ಸರಿ, ಇರ್ತಕ್ಕಂಥ ವನಸಿರಿಗಳ ಸಂಗ್ರಹಣಕ್ಕೂ ಸರಿ, ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ಒಂದು ವನಸಿರಿ ಇದು ಅದ್ಭುತವಾದಂಥ ಕಾಯಕ ಕೆಲಸ ಆಗುತ್ತೆ ಅಂದರೆ ಆ ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ವನಸಿರಿಯನ್ನು ಸಂಗ್ರಹಣ ಮಾಡಿ ನಿಮ್ಮ ಮುಂದೆ ತಂದಿಡುವಂಥ ಪ್ರಯತ್ನ ಈ ಮಹರ್ಷಿವಾಣಿ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದೆ. ಹಾಗೆ ಇವತ್ತಿನ ದಿವಸ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಯಾರೆಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಲ್ಲ, ಎಲ್ಲ ವೀಕ್ಷಕ ಬಂಧುಗಳಿಗೂ ಒಳಿತಾಗಲಿ, ನಿಮ್ಮ ಮನೋಕಾಮನೆ ಸಿದ್ಧಿ ಆಗಲಿ, ನಿಮ್ಮ ಇಡೀ ಕುಟುಂಬ ಧಾರ್ಮಿಕತೆ, ಆಧ್ಯಾತ್ಮಿಕತೆ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ಒಂದು ಅನುಷ್ಠಾನವಾಗಲಿ ಎಂಬತಕ್ಕಂಥ ಚಿಂತನೆಯಿಂದ ಶಿವನ ಪ್ರಾರ್ಥನೆ ಮಾಡೋಣ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ವಿ. ಕಾಲಕ್ಕೂ ಸಹಿತ ತ್ರ್ಯಂಬಕೇಶ್ವರನ ಆರಾಧನೆ ಅಂದರೆ ವಾರದ ಪ್ರಾರಂಭದ ದಿನ ನೋಡಿ ಹೇಗಿದೆ. ನಾವು ಈ ಕಾರ್ಯಕ್ರಮ ಪ್ರಾರಂಭಿಸಿದ್ದು ಸಹಿತ ಅಂದು ಸೋಮವಾರನೇ. ಅಂದರೆ ಕಾರ್ಯಕ್ರಮದ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಾರಂಭ ಸೋಮವಾರ. ಅದು ಮುರುಡೇಶ್ವರ ಸಮುದ್ರ ತೀರ, ಕಡಲ ತೀರದಲ್ಲಿ ಪೂಜೆ, ಅಲ್ಲಿಂದಲೇ ಪ್ರಾರಂಭ ಆದಂಥದ್ದು. ಹಾಗೆ ಇವತ್ತು 11 ವರ್ಷ ಪೂರೈಸಿಕೊಂಡು 12ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿರ್ತಕ್ಕಂಥದ್ದು ಸೋಮವಾರನೇ. ಈ ಸೋಮವಾರ ಸೋಮೇಶ್ವರ ಸುಂದರೇಶ್ವರನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂತಹ ಪ್ರತಿಯೊಬ್ಬ ವೀಕ್ಷಕ ಬಂಧುಗಳಿಗೂ ನನಗೆ ದೇವರು ಇಲ್ಲಿ ಅಲಂಕಾರ ಮೂರ್ತಿಯಾಗಿದ್ದಾನೆ. ನನಗೆ ನಿಜವಾದ ದೇವರು ಯಾರು? ನನ್ನ ಅಭಿಮಾನಿ ದೇವರುಗಳೇ ದೇವರು. ಇದು ನಿಮಗಾಗಿ, ನಿಮ್ಮೆಲ್ಲರ ಯಶಸ್ಸಿಗಾಗಿ, ಇದು ಪ್ರತಿಯೊಬ್ಬರ ಜೀವನದಲ್ಲೂ ಸಹಿತ ಒಂದು ಅದ್ಭುತವಾದಂಥ ಕಾಲ ನಿಮಗೆಲ್ಲರಿಗೂ ಬಂದೊದಗಲಿ. ಭಗವಂತನ ನಮ್ಮ ಪ್ರಾರ್ಥನೆ ಮಾಡಿ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆ ಆದರೂ ಸಮಸ್ಯೆಗೊಂದು ಪರಿಹಾರ ಆಗಿಂದಾಗಲೇ ಸಿಕ್ಕಿ ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ಅವರ ತಂದೆ ತಾಯಿ ಮಾತನ್ನು ಆಲಿಸಿ ಆ ಪ್ರೀತಿ ವಿಶ್ವಾಸದ ಬಾಂಧವ್ಯದ ಆ ಅಭಿರುಚಿ ಇದೆಯಲ್ಲ ಅದನ್ನು ಪಡೆಯುವಂಥದ್ದಾಗಲಿ. ನಮ್ಮ ಕಳೆದು ಹೋದಂಥ ಸಂಪ್ರದಾಯ ಬದ್ಧತೆಗಳೇನಿದೆ ಅದೆಲ್ಲವೂ ಮರುಕಳಿಸಲಿ. ಒಂದು ಕುಟುಂಬ ಅಂದ್ರೇನು, ಒಂದು ತಂದೆ ತಾಯಿ ಅಂದ್ರೇನು, ಅಥವಾ ಇರ್ತಕ್ಕಂಥ ಜವಾಬ್ದಾರಿಯುತವಾದ ಸ್ಥಾನ ಏನು ಎಂಬತಕ್ಕಂಥದ್ದನ್ನು ಸರಿಯಾಗಿ ಅರ್ತು ನಡೆಯುವಂಥದ್ದಾಗಲಿ. ಎಲ್ಲರೂ ಮಾಡುವಂಥದ್ದು ಹೊಟ್ಟೆಗಾಗಿ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಇದನ್ನು ಹಿರಿಯರು ದಾಸರು ಚೆನ್ನಾಗಿ ಹೇಳಿದ್ದಾರೆ. ಆದರೆ ಆ ಹೊಟ್ಟೆಗೆ ಆಹಾರ ತೆಗೆದುಕೊಳ್ಬೇಕಾದ್ರೂ, ನಮ್ಮ ಅಲಂಕಾರಕ್ಕೆ ಬೇಕಾದ ವಸ್ತ್ರ ತೆಗೆದುಕೊಳ್ಬೇಕಾದ್ರೂ ಅದು ಧರ್ಮ ನ್ಯಾಯಬದ್ಧವಾದಂಥ ರೀತಿ ಬದುಕು ನಡೆಸುವಂಥದ್ದಾಗಲಿ. ನಾವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಯಾವುದೇ ಒಂದು ಅಸಮಾಧಾನದ ಸನ್ನಿವೇಶ ಆದರೂ ಅದನ್ನು ಅಲ್ಲಿಂದಲೇ ದೂರ ಮಾಡಿಕೊಂಡು ಒಂದು ವಿಶೇಷವಾಗಿರ್ತಕ್ಕಂಥ ರೀತಿಯ ಒಂದು ಅನುಷ್ಠಾನ ಆಗುವಂಥದ್ದಾಗಬೇಕು. ಹಾಗೆ ಯಾವುದೇ ಸಮಸ್ಯೆ ಬಂದಾಗಲೂ ಸಹಿತ ಎದೆಗುಂದದೇರ
ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು, ಅದನ್ನು ಹೇಗೆ ಸರಿಪಡಿಸ್ಕೊಂಡ್ರೆ ಆ ಸಮಸ್ಯೆಯಿಂದ ಹೊರ ಬರ್ಬೋದು ಎಂಬತಕ್ಕಂಥ ಚಿಂತನೆಯನ್ನು ನಾವು ಮಾಡಬೇಕು. ಆ ಚಿಂತನೆ ಮಾಡುವಾಗ ಮತ್ತೆ 4 ಜನದ ಸಹಾಯ ಬೇಕೇ ಬೇಕಾಗುತ್ತೆ. ಯಾರೊಬ್ಬರಾದರೂ ಸಹಿತ ಕಷ್ಟ ಅಂತ ಬಂದಾಗ ಕೈ ಹಿಡಿದು ನಡೆಸುವಂತಹ ಆತ್ಮೀಯರು ಇರ್ತಾರಲ್ಲ, ಅಂತಹವ್ರನ್ನೇ ನಾವು ದೇವರು ಅನ್ನಬೇಕು. ದೇವರು ಇಲ್ಲಿ ಅಲಂಕಾರ ಮೂರ್ತಿ. ನನ್ನ ಎದುರುಗಡೆ ಕೂತಿರ್ತಕ್ಕಂತಹ ತಾವೆಲ್ಲರೂ ಸಹಿತ ನನಗೆ ನಿಜವಾದಂತಹ ದೇವರು ಅಂತಲೇ ನಾನು ಪ್ರಾರ್ಥನೆ ಹೇಳ್ತೇನೆ. ಯಾಕೆಂದರೆ ಪ್ರತಿಯೊಬ್ಬರಲ್ಲೂ ಸಹಿತ ಒಂದೊಂದು ಅದ್ಭುತವಾದ ಗುಣಗಳಿರುತ್ತೆ, ಒಂದೊಂದು ಅದ್ಭುತವಾದ ಗುಣ ಇರುತ್ತೆ. ಪ್ರತಿಯೊಬ್ಬರಲ್ಲೂ ಸಹಿತ ಒಂದು ವಿಶೇಷತೆ ಇರುತ್ತೆ. ಆ ವಿಶೇಷತೆಯನ್ನು ನಾನು ಮೇಲು ನೀನು ಕೀಳು ಎಂಬತಕ್ಕಂಥದ್ದನ್ನು ಬಿಟ್ಟರೆ ಎಲ್ಲರಿಗೂ ದೇವರು ಕಾಣ್ತಾನೆ. ಹಾಗೆ ಮನುಷ್ಯನ ಬದುಕು 3 ದಿವಸ ಮಾತ್ರ. ಆ 3 ದಿವಸದ ಬದುಕಲ್ಲಿ ಸಾಧ್ಯವಾದಷ್ಟು ಸಹಿತ ಇನ್ನೊಬ್ಬರಿಗೆ ನೋವು ಕೊಡ್ದಿರ, ಇನ್ನೊಬ್ಬರಿಗೆ ತೊಂದರೆ ಇಲ್ದಿರ ಆ ಬದುಕು ನಡೆಸುವಂಥ ಕಲೆ ಇದೆಯಲ್ಲ, ಆ ಕಲೆಯನ್ನೇ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಇವತ್ತು ಎಲ್ಲರ ಕೈಲೂ ಜಾಸ್ತಿ ಕಾಂಚಾಣ ದುಡ್ಡು ಓಡಾಡುತ್ತೆ. ಹಿಂದೆ ಬಡತನ ಇತ್ತು, ಜೊತೆಗೆ ಅಪ್ಪ ತಗೊಳ್ತಕ್ಕಂತಹ ಸ್ವಲ್ಪ ದುಡ್ಡಲ್ಲೇ ಇಡೀ ಕುಟುಂಬದ ನಿರ್ವಹಣೆ ಇತ್ತು. ಇವತ್ತು ವಿದ್ಯಾಭ್ಯಾಸ ಮತ್ತು ಆಹಾರ ಜೊತೆಗೆ ವೈದ್ಯಕೀಯ ಈ 3 ಭಾಗಕ್ಕೆ ಮಾತ್ರ ಯಥೇಚ್ಛವಾದಂಥ ದುಡ್ಡು ಹೋಗ್ತಾ ಇದೆ. ಅಂದರೆ ದುಡ್ಡು ಹೋಗುತ್ತೆ ಅಂದರೆ ಅಲ್ಲಿ ಅದರ ಆಕರ್ಷಣೆ ಹಾಗಾಗ್ಬಿಟ್ಟಿದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ವ್ಯತ್ಯಾಸ ಆದರೆ ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಇರತಕ್ಕಂಥ ಒಬ್ಬ ಮಗುಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಮನೇಲಿರ್ತಕ್ಕಂಥ ಗಂಡ ಹೆಂಡತಿ ಇಬ್ಬರೂ ದುಡಿತಿದ್ದೀವಿ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಸೈಟು ಮನೆ ಮಾರಾದ್ರೂ ಪರವಾಗಿಲ್ಲ, ಬದುಕಬೇಕು ಅನ್ನೋ ಆಸೆಯಲ್ಲಿ ನಾವು ಮುಂದೆ ನಡೀತೀವಿ. ಇದೇ ಅಸ್ತ್ರವಾಗಿರ್ತಕ್ಕಂಥ ಪರಿಸ್ಥಿತಿ ಎಷ್ಟೋ ಕಡೆ ನಡೀತಾ ಇದೆ. ಆದರೆ ಇದರಲ್ಲಿ ಒಂದಿಷ್ಟು ಬದಲಾವಣೆ ಬರಬೇಕಾಗಿದೆ. ಇನ್ನಾದರೂ ನಾವು ಸರಿಯಾದಂಥ ದಾರಿಯಲ್ಲಿ ನಡೆದು ಒಳ್ಳೆ ಜ್ಞಾನವಂತರಾಗಿ ಇರ್ತಕ್ಕಂಥ ಕಷ್ಟಗಳಿಂದ ಬೇಗ ಮುಕ್ತರಾಗಿ ಒಳಿತನ್ನು ಕಾಣಬೇಕಾಗಿದೆ. ಅದಕ್ಕಾಗಿ ಸಾಂಬ ಸದಾಶಿವನ ಅನುಗ್ರಹ ಬೇಕಾಗಿದೆ. ಸರ್ವಂ ಶಿವಮಯಂ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಹರ್ಷಿವಾಣಿ ಕಾರ್ಯಕ್ರಮ ಅಂದರೆ ಕಾರ್ಯಕ್ರಮವನ್ನು ಪ್ರೀತಿಸ್ತಕ್ಕಂಥವ್ರು, ಪೂಜಿಸ್ತಕ್ಕಂಥವ್ರು, ಅಭಿನಂದಿಸ್ತಕ್ಕಂಥವ್ರು, ಹಾಗೆ ಕಾರ್ಯಕ್ರಮ ಅಂತ ವಿಶೇಷಗಳಿದ್ದಾಗ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳಿ ನನ್ನ ಜೊತೆ ಓಡಾಡ್ತಕ್ಕಂಥವ್ರನ್ನ ತಾವೆಲ್ಲರೂ ನೋಡ್ತಾರೆ ಇರ್ತೀರಿ, ನೋಡಿದ್ದೀರಿ. ಒಂದು ಕಾರ್ಯಕ್ರಮದ ರಥ ಎಳಿಬೇಕಾದ್ರೆ ಆ ರಥದ ಒಂದು ಸಾಕಷ್ಟು ಇರುತ್ತೆ ವ್ಯವಸ್ಥೆಗಳಲ್ಲಿ. ಸುಮ್ಮನೆ ಕಾರ್ಯಕ್ರಮ ನಾವು ಮನೇಲಿ ಕೂತಾಗ 1.5 ಗಂಟೆ ನೆಮ್ಮದಿಯಾಗಿ ನೀವು ಕಣ್ತುಂಬ ನೋಡ್ತೀರಿ, ಆನಂದಿಸ್ತೀರಿ. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಧಕ ಬಾಧಕಗಳಿದೆಯಲ್ಲ, ಆ ಸಾಧಕ ಬಾಧಕಗಳಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳಿ ನಡೆದು ಬರ್ತಕ್ಕಂಥವ್ರು ಒಂದಷ್ಟು ಜನ ಇದ್ದಾರೆ. ಹಾಗೆ ನಡೀತಕ್ಕಂತಹ ಯಜ್ಞ ಯಾಗಾದಿಗಳನ್ನು ಯಾವುದೇ ಹೋಮ ಹವನಾದಿಗಳಾದರೂ ಸಹಿತ ಆನಂದ್ ಗುರುಜಿಯವರೊಬ್ಬರು ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೇ ಒಂದು ಧರ್ಮ ಕಾರ್ಯ ನಡಿಬೇಕಾದ್ರೆ ಆನಂದ್ ಗುರುಜಿಯವರೊಬ್ಬರು ಮುಂದೆ ಪಣ ತೊಟ್ಟಿ ಬರಲಿಕ್ಕೆ ಆಗೋದಿಲ್ಲ. ಕಂಕಣಬದ್ಧರಾಗಿ ನಿಲ್ಲುವಂತಹ ಪಡೆ ನಾನು ಹಿಂದು ಮುಂದೆ ಇರಲೇಬೇಕು. ಅಂತಹ ನಿಟ್ಟಿನಲ್ಲಿ ನಮ್ಮ ಕಿರಣ್ ಮತ್ತು ಕಿರಣ್ ಫೌಂಡೇಶನ್ ಅಲ್ವೇನಪ್ಪ, ಜೈ ಕಿರಣ್ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ನಿರ್ಮಾಣ ಮಾಡಿಕೊಂಡು ಈ ಹಿಂದೆ ನಾಯಂಡಹಳ್ಳಿ ಸಿಗ್ನಲಲ್ಲಿ ಒಂದು ಅದ್ಭುತವಾದಂಥ ಶನೇಶ್ಚರ ಮಹಾಯಜ್ಞವನ್ನು ನಡೆಸಿದ್ವಿ. ಶನೇಶ್ಚರ ಮಹಾಯಜ್ಞವನ್ನು ನಡೆಸಿ ಗೊರವನಹಳ್ಳಿ ಕಾರ್ಯಕ್ರಮ ಆದಮೇಲೆ ಇನ್ನೊಂದು ದೊಡ್ಡ ಕಾರ್ಯಕ್ರಮ ಅಂದರೆ ಅಲ್ಲೇ ಆಗಿದ್ದು, ಬೆಂಗಳೂರು ಸಿಟಿಯಲ್ಲಿ ಆದಂಥ ಕಾರ್ಯಕ್ರಮ. ಅಲ್ಲಿಂದ ಆಚೆಗೆ ನಿತ್ಯ ನಿರಂತರ ಯಾವುದೇ ಕಾರ್ಯಕ್ರಮ ಆದರೂ, ಯಾವುದೇ ಪುಣ್ಯಕ್ಷೇತ್ರಗಳಲ್ಲಾದರೂ ಹತ್ತತ್ರ ನನ್ನ ಜೊತೆ ಎಲ್ಲ ಕಡೆ ಓಡಾಡ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ, ಒಂದು ಬಾಂಧವ್ಯ, ಒಂದು ಬಂಧುತ್ವ, ಒಂದು ಗುರು ಅಂತಲೋ ಅಣ್ಣ ಅಂತಲೋ ಅಥವಾ ನನ್ನ ಮನೆ ಮಗನಾಗೋ ಕಿರಣ್ ಮತ್ತು ಆತನ ಸಹಪಾಠಿಗಳು ಎಲ್ಲರೂ ಸಹಿತ ಓಡಾಡ್ತಾ ಇರ್ತಾರೆ. ಅದಕ್ಕಾಗಿ ಅದ್ಭುತವಾದ ಕಾರ್ಯಕ್ರಮಗಳಿರುತ್ತೆ. ಇನ್ನು ಕಿರಣ್ದೊಂದು ಗುಣ ಏನಪ್ಪ ಅಂದರೆ ಏನಾದರೂ ಒಂದು ವಿಶೇಷತೆ ಇರಬೇಕು. ಅದು ಹೇಗೆ ತರ್ತಾನೋ, ಏನು ಮಾಡ್ತಾನೋ, ಏನು ಕಷ್ಟ ಇರುತ್ತೋ ಅವ್ನ ಕಷ್ಟ ಅವನಿಗೆ ಅರ್ಥ ಆಗಬೇಕದು. ಆದರೆ ಒಂದು ಹೂವಿನ ವಿಶೇಷಗಳು ನೋಡಬೇಕಾದ್ರೆ, ಒಂದು ಹೂವಿನ ಹಾರಗಳು ನೋಡಬೇಕಾದ್ರೆ, ಅಥವಾ ಏನೋ ಒಂದು ಹಣ್ಣಿನ ಹಾರವೋ, ಸದ್ಯ ಅದೃಷ್ಟಕ್ಕೆ ದ್ರಾಕ್ಷಿ ಹೊಲಿಸ್ಕೊಂಡು ಹಾರ ತಂದಿಲ್ಲ, ದ್ರಾಕ್ಷಿ ಹೊಲಿಸ್ಕೊಂಡು ಹಾರ ತಂದು ಬಟ್ಟೆ ಎಲ್ಲ ಮೆತ್ತಗಾಗಿ ಇಂಥದ್ದೆಲ್ಲ ಮಾಡುವಂಥ ಗುಣ ಕಿರಣ್ಗೆ ಮಾಡುವಂಥದ್ದು. ಅದಕ್ಕೋಸ್ಕರ ಆದರೂ ಇವತ್ತಿನ ಈ ಕಾರ್ಯಕ್ರಮಕ್ಕೂ ಸಹಿತ ಬಂದಿದ್ದಾನೆ. ಸಂತೋಷ, ಒಳ್ಳೆಯದಾಗಲಿ. ರಾಜರಾಜೇಶ್ವರಿ ನಗರದಲ್ಲಿ ದೊಡ್ಡದಾದಂಥ ಕಾರ್ಯಕ್ರಮಗಳನ್ನು ಮಾಡೋದು, 10 ಜನಗಳನ್ನು ಒಂದು ಕಡೆ ಸೇರಿಸೋದು. ಹಾರ ಇವತ್ತು ತುಂಬ ಸಣ್ಣದೇ ತಂದಿದ್ಯಾ, ಇರಲಿ. ಈ ಪಯಣವು ಸಾಗಲು ನಿರಂತರ ನಿರಂತರ ಇದೇ ಥರ ನಿರಂತರ ಈ ಪಯಣವು ಸಾಗಲು ನಿರಂತರ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಬಂದಂತಹ ಪ್ರಸಾದ ಶ್ರೀನಿವಾಸ. ಎಲ್ಲರಲ್ಲೂ ನೋಡಿದೀಗ ಈ ಧರೆ ನೂರಾರು ನೆನಪಿನಲ್ಲಿಯೂ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪ್ರಸಾದ ಬಂತು. ಕಿರಣ್ ಮಾತಾಡಪ್ಪ. ಅಂದು ಮಾತಿಲ್ಲದಂತಹ ಕಿರಣ್ ಇವತ್ತು ಮಾತು ಮೈಕ್ ಕೊಟ್ಟರೆ ಪುನಃ ಮೈಕ್ ನಾನು ವಾಪಸ್ ಕೊಡದಂಥ ರೀತಿ ಮಾತಾಡೋ ಕಿರಣ್. ಮಾತಾಡು. ಗುರುಜಿಯವರಿಗೆ ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರುಶಾಸ್ತ್ರ ಪರಬ್ರಹ್ಮ ಸಸ್ಮಶಿ ಗುರುವೇ ನಮಃ. ಇವತ್ತು ಆನಂದ್ ಗುರುಜಿಯವರು 11 ವರ್ಷ ಸತತವಾಗಿ ಈ ಜೀ ಕನ್ನಡ
ವಾಹಿನಿಯಲ್ಲಿ ಅದ್ಭುತವಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ ನಮ್ಮ ಮಾಸ್ಟರ್ ಆನಂದ್ ಗುರೂಜಿಯವರು. ಝೀ ಕನ್ನಡ ಅಂತ ಹೇಳೋಕ್ಕಿಂತ ಮುಂಚೆವಾಗಿ ಝೀ ಕುಟುಂಬ ನಮ್ಮ ಆನಂದ್ ಗುರೂಜಿ. ಅದರಿಂದ ಇವತ್ತು 6 ಕೋಟಿ ಏನು ಜನ ಅವರು ಇವತ್ತು ನಮ್ಮ ಆನಂದ್ ಗುರೂಜಿ ಇಡೀ ಕರ್ನಾಟಕದಲ್ಲಿ ಅವರ ಒಂದು ಸಾಂತ್ವನ, ಅವರ ಒಂದು ಪೂಜೆ, ಅವರ ಧರ್ಮ ಇವತ್ತೆಲ್ಲೋ ಎತ್ತಿಡಿತೈತೆ. ಇವತ್ತು ಅವರಿಂದ ಎಷ್ಟೋ ಹೆಣ್ಮಕ್ಳು ಆ ಪೂಜೆ ಪುರಸ್ಕಾರ ನಾನು ಆಗ್ಬೋದು. ಆ ವಿಚಾರದಲ್ಲಿ ಆ ಭಗವಂತನ ಆ ಸೇವೆ ಪೂಜೆ ನಾನೆಲ್ಲ ಆನಂದ್ ಗುರೂಜಿಯವ್ರನ್ನ ನೋಡಿ ಅವರ ಒಂದು ಶಿಷ್ಯನಾಗಿ ಕಲ್ತಿರೋಂಥ ಎಷ್ಟೋ ಇದಾಗೈತೆ. ಅವರ ಆನಂದ್ ಗುರೂಜಿಯವರು ಅವರ ಕುಟುಂಬ ಶಾಶ್ವತವಾಗಿ ಎಲ್ಲವರೆಗೂ ಕೊನೆಯವರೆಗೂ ಚೆನ್ನಾಗಿರ್ಬೇಕು. ಹಾಗೆ ಈ 6 ಕೋಟಿ ಜನ ಅವರ ಆಶೀರ್ವಾದ ಇರಬೇಕು. ಹಾಗೆ ರಾಘವೇಂದ್ರ ಹುಣಸೂರವ್ರಿಗೂ ನಮ್ಮ ಆನಂದ್ ಗುರೂಜಿ ಮೇಲೆ ಆ ಆಶೀರ್ವಾದ ಇರಬೇಕು ಅಂತ ಈ ಝೀ ಕನ್ನಡ ಕುಟುಂಬಕ್ಕೆ ನಾನು 11 ವರ್ಷದ ಸಂಭ್ರಮಕ್ಕೆ ಇವತ್ತು ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಜೈ ಕಿರಣ್ ಫೌಂಡೇಶನ್ ವತಿಯಿಂದ ಶ್ರೀಮಾತಾ ಟ್ರಸ್ಟಿಂದ ನಾನು ತುಂಬ ಸಂತೋಷ. ತಗೋತಾಯಿ ಮಾತರ್ಮ. ಎಲ್ಲರಿಗೂ ನಮಸ್ಕಾರ. ಮಹಾಶ್ರೀ ಆನಂದ್ ಗುರೂಜಿರವರ ಕಾರ್ಯಕ್ರಮವನ್ನು ಪ್ರತಿನಿತ್ಯ ಎಷ್ಟೋ ಹೆಣ್ಮಕ್ಳು ಅಭಿಮಾನಿಗಳು ಅವರ ಒಂದು ಕಾರ್ಯಕ್ರಮ ನೋಡದೆ ಯಾರೂ ಹೊರಗಡೆನೇ ಹೋಗಲ್ಲ. ತುಂಬ ಅಭಿಮಾನಿಗಳ ಬಳಗವನ್ನು ಗುರೂಜಿಯವರು ಹೊಂದಿದ್ದಾರೆ. ನಮ್ಮ ಒಂದು ಶ್ರೀಮಾತಾ ಮಹಿಳಾ ಟ್ರಸ್ಟ್ ವತಿಯಿಂದ ಎಲ್ಲ ಮಹಿಳೆಯರ ವತಿಯಿಂದ ಈ 11 ವರ್ಷದ ಸಂಭ್ರಮಾಚರಣೆಯಲ್ಲಿ ನಮಗೂ ಸಹ ಪಾಲ್ಗೊಳ್ಳೋಕ್ಕೆ ಒಂದು ಅವಕಾಶ ಆಗಿದೆ. ಎಲ್ಲ ಮಹಿಳೆಯರಿಂದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಹಾಗೆ ಪ್ರತಿನಿತ್ಯ ನಾವು ಏನೇ ಒಂದು ದೈವಾರಾಧನೆ ಮುಖಾಂತರ ಯಾವ ರೀತಿ ನಮ್ಮ ಒಂದು ಜೀವನವನ್ನು ರೂಪಿಸ್ಕೋಬೋದು, ದೈವಶಕ್ತಿ ಎಂಥದ್ದು ಅನ್ನೋದನ್ನು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯನೂ ಸಹ ನಮಗೆ ಒಂದು ಮಾರ್ಗದರ್ಶಕರಾಗಿ ನಮಗೆ ಹೇಳ್ತಾನೆ ಇರ್ತಾರೆ. ಎಲ್ಲರಿಗೂ ಸಹ ನಾವು ಸಿಹಿ ಆಗ್ಬೋದು, ಕಹಿ ಆಗ್ಬೋದು, ಎಲ್ಲರಿಗೂ ಸಹ ಸಿಹಿನೇ ಆಗಲಿಕ್ಕಾಗಲ್ಲ. ಸೊ ನಮ್ಮನ್ನು ಯಾವ ರೀತಿ ತಗೊಳ್ತಾರೆ ಜನ ಅನ್ನೋದು ಅದ್ರ ಮೇಲೆ ತೀರ್ಮಾನ ಆಗುತ್ತೆ. ನಮಗಿಲ್ಲಿ ದೈವಶಕ್ತಿ ಅನ್ನೋದು ನಿಂತಿರೋದ್ರಿಂದ ಪ್ರತಿ ಉತ್ತರಕ್ಕೂ ಸಹ ದೈವಶಕ್ತಿ ಕಾರಣ ಆಗಿರುತ್ತೆ ಅನ್ನೋದು ಈ ಮುಖಾಂತರ ನಾವು ನೋಡ್ಬೋದು. ಧನ್ಯವಾದಗಳು ಗುರೂಜಿ. ಆದರೂ ಎಷ್ಟೋ ನಿಂತರ ಹೆಣ್ಮಕ್ಳು, ಮೈಕಿನ ಸ್ವಲ್ಪ ನಿಮ್ಮ ಕೈಲಿರಲಿ, ಎಷ್ಟೋ ಜನ ಹೆಣ್ಣುಮಕ್ಕಳು ಅವರ ಮನದಾಳದ ಮಾತನ್ನು ಏನು ಹೇಳಬೇಕು ಅಂತ ಈಗ ಮನೆಗಳಲ್ಲಿ ಕೂತು, ಅಯ್ಯೋ ಇವತ್ತಿನ ಕಾರ್ಯಕ್ರಮಕ್ಕೆ ನಾನೂ ಗುರುಗಳ ಜೊತೆ ಇರಬೇಕಾಗಿತ್ತು, ನಾನು ಸಹಿತ ಅಲ್ಲಿ ಹೋಗಿ ನನಗೆ ಅವಕಾಶ ಸಿಗ್ತಿತ್ತೇನೋ, ನನ್ನ ಪ್ರಯತ್ನ ವಿಫಲ ಆಯ್ತೇನೋ, ಅಥವಾ ನಾನು ಪ್ರಯತ್ನವೇ ಮಾಡಲಿಲ್ವೇನೋ ಅಂತಕ್ಕಂಥ ಅವ್ರಿಗೂ ಸಹಿತ ಅವರ ಧ್ವನಿಗೆ ಧ್ವನಿಯಾಗಿ ನೀನು ಮಾತಾಡಿದಂಥ ಮಾತುಗಳಿತ್ತಲ್ಲಮ್ಮ, ಇದು ಮೆಚ್ಚುವಂಥದ್ದು. ಯಾಕೆಂದರೆ ನನ್ನ ಕಾರ್ಯಕ್ರಮದಲ್ಲಿ ಯಾವುದೇ ತರಹ ಬೇಡವಾದ ವಿಚಾರಕ್ಕೆ ನಾವು ಅವಕಾಶವೂ ಇಲ್ಲ, ಆಸ್ಪದವೂ ಇಲ್ಲ. ಇಲ್ಲಿ ಬೇಕಾದದ್ದೇನು, ಒಂದು ಸಂಸಾರ, 4 ಗೋಡೆ, ಒಂದು ಕುಟುಂಬದಲ್ಲಿರಬೇಕಾಗಿರ್ತಕ್ಕಂಥ ಅನ್ಯೋನ್ಯತೆ ಏನು, ಕುಟುಂಬದಲ್ಲಿರ್ತಕ್ಕಂಥ ಐಕ್ಯತೆ ಏನು, ತಂದೆ ತಾಯಿ ಅವರ ಜವಾಬ್ದಾರಿ ಕಾಯಕ, ವಯಸ್ಸಿಗೆ ಬಂದಿರತಕ್ಕಂಥ ಮಕ್ಕಳು ಅವ್ರನ್ನ ಪುನಃ ತಂದೆ ತಾಯಿನವ್ರು ಹೇಗೆ ನೋಡ್ಕೋಬೇಕು, ಮಕ್ಕಳಾಗಿದ್ದಾಗ ಅವರ ಆಟಪಾಠಗಳು, ಅವರು ಬೇಕು ಬೇಡ, ಅವರು ಮಾಡುವಂತಹ 108 ತಪ್ಪುಗಳನ್ನು ಸಹಿತ ಗರ್ಭಕ್ಕೆ ಹಾಕೊಳ್ಳುವಂಥ ತಾಯಿ. ನನ್ನ ಮಗ ಏನೂ ತಪ್ಪು ಮಾಡಿಲ್ಲ, ಅದನ್ನು ಸಮರ್ಥಿಸ್ಕೊಳ್ತೇವೆ. ಅದೇ ಮಗ ನಾಳೆ ಬೆಳೆದು ದೊಡ್ಡವನಾಗಿ ಎದೆ ಉದ್ದಕ್ಕೂ ಬೆಳೆದಂಥ ಮಗ ಆ ಅಪ್ಪ ಅಮ್ಮನೊಂದಿಷ್ಟು ನೋಡಿಕೊಂಡು ಅವ್ರನ್ನ ಕೈ ಹಿಡಿದು 1-2 ಪುಣ್ಯಕ್ಷೇತ್ರಗಳಿಗೆ ಕರ್ಕೊಂಡೋಗಿ ದೇವ್ರ ಮುಂದೆ ನಿಲ್ಲಿಸಿಬಿಟ್ಟು ದೇವ್ರ ದರ್ಶನ ಮಾಡಿಸಿದ್ರೆ ಅದು ಆನಂದ. ಈ ವಿಚಾರದಲ್ಲಿ ಒಬ್ಬ ಮಹನೀಯರು ಒಂದು ಮಾತು ಹೇಳ್ತಾ ಇದ್ರು. ಒಂದು ಜಾತ್ರೆಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರಂತೆ. ಮಕ್ಕಳನ್ನು ಕರ್ಕೊಂಡು ಹೋದಾಗ ಆ ಜಾತ್ರೆಯಲ್ಲಿ ಸಾಕಷ್ಟು ಜನಸಾಗರ, ಅಷ್ಟು ಜನಸಾಗರದ ಮಧ್ಯದಲ್ಲಿ ದೇವ್ರು ಕಾಣಲಿಲ್ಲಪ್ಪ ಅಂತ ಮಗು ಹೇಳಿದ್ರೆ ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಅಲ್ಲಿದ್ದಾನೆ ನೋಡು ದೇವರು ಅಂತ ಹೇಳ್ತಿದ್ರು. ಅಲ್ಲಿದ್ದಾನೆ ನೋಡು ದೇವರು ಅಂತ ಹೇಳಿದಾಗ ಆತ ಆ ಮಗು ಗೊತ್ತಿಲ್ಲ ಅವನು ದೇವ್ರ ಮೇಲೆ ಕೂತಿದ್ದಾನೆ ಅಂತ. ಆತ ಆ ದೇವ್ರ ಮೇಲೆ ಕೂತಿರ್ತಾನೆ, ಭಗವಂತನ ಮೇಲೆ ಕೂತು ನಾಳೆ ಆ ಜನ್ಮ ಕೊಟ್ಟವ್ರನ್ನ ಕರ್ಕೊಂಡೋಗಿ ಯಾವುದೋ ಆಶ್ರಮಕ್ಕೋ ಎಲ್ಲೋ ಒಂದು ಕಡೆ ದೂರಕ್ಕೆ ಹಾಕ್ಬಿಡ್ತಾರಲ್ಲ, ಅಷ್ಟು ದಿವಸ ಕೈ ಹಿಡಿದು ನಡೆಸಿದಂಥವ್ರನ್ನ ದೂರ ಮಾಡಿ ರೆಕ್ಕೆ ಬಲ್ತು ಬಿಡುತ್ತಲ್ಲ, ಹಾರ್ಕೊಂಡೋಗಿ ಇನ್ನೊಂದು ಗಿಡದ ಮೇಲೆ ಕೂತ್ಕೊಂಡ್ಬಿಟ್ರೆ, ಈ ಮನೆಯಲ್ಲಿ ಸಾಕಿ ಸಲಿ ದೊಡ್ಡದು ಮಾಡಿದ್ಮೇಲೆ ಬಿಟ್ಟು ಹೋಗ್ಬಿಡ್ತಾರಲ್ಲ. ಇವತ್ತು ಅಂತಹ ಕುಟುಂಬಗಳು, ಅಂತಹ ತಂದೆ ತಾಯಂದರಿಗೆ ಪ್ರತಿನಿತ್ಯದ ಈ ನಿಮ್ಮ ಮಹರ್ಷಿಗಳು ಆನಂದ್ ಗುರೂಜಿಯವರ ಆಡೋ ಮಾತಿನಿಂದ ಒಂದಷ್ಟು ಸಮಾಧಾನ ಇದೆ. ಇವತ್ತು ಎಲ್ಲೇ ನಾನು ಕಾರ್ಯಕ್ರಮಕ್ಕೆ ಬಂದಾಗಲೂ ಸಹಿತ ವಯಸ್ಸಿನ ತಾರತಮ್ಯವೂ ಇಲ್ದಿರ ನನ್ನ ಅಣ್ಣ ಬಂದ, ಅಥವಾ ನನ್ನ ಗುರು ಬಂದ, ಅಥವಾ ನನ್ನ ಮಗ ಬಂದ ಅಂತ ಹೇಳಿ ಆ ತಾಯಂದರು ದಬ್ಬಿಕೊಂಡು ಮಾತಾಡ್ತಾರಲ್ಲ, ಅವ್ರು ಎದೆಗೆ ಒಪ್ಪಿಕೊಳ್ತಾರಲ್ಲ, ಈ ಋಣ ನಾನು ತೀರ್ಸೋಕ್ಕಾಗತ್ತಾ? ನನ್ನಿಂದ ತಿಳ್ಕೊಳ್ಳುವಂತಹದ್ದು, ನನ್ನಿಂದ ಏನೋ ಒಂದಿಷ್ಟು ವಿಚಾರ ನಿಮಗೆ ಬರುತ್ತೆ ಅಂದರೆ ಆ ವಿಚಾರಕ್ಕೋಸ್ಕರ ಬೆಳಗ್ಗೆದ್ದು ನಿಮ್ಮ ಕಾಯಕ, ನಿಮ್ಮ ಸಮಯವನ್ನು ನನಗಾಗಿ 1.5 ಗಂಟೆ ಕೊಟ್ಟಿರ್ತೀರಲ್ಲ, ಆ ಋಣ ನಾವು ಹರಿಸೋಕ್ಕಾಗತ್ತಾ? ಆದರೂ
ಇದೊಂದು ಅದ್ಭುತವಾದಂತಹ ಕಾರ್ಯಕ್ರಮ. ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ ಸಹಿತ ಧೈರ್ಯವನ್ನು ತುಂಬಬೇಕು. ಹೆಣ್ಣು ಯಾವತ್ತೂ ಅಬಲೆ ಅಲ್ಲ, ಅಥವಾ ಹೆಣ್ಣು ಅವಳಿರಬೇಕಾಗಿರ್ತಕ್ಕಂಥ ರೀತಿ ನೀತಿಗಳಲ್ಲಿ ನನಗೆ ತೊಂದರೆ ಅಂತಂದಾಗ ಅಥವಾ ನನ್ನ ಸಮಸ್ಯೆ ಅಂದಾಗ ಅವಳಿಗೆ ಧೈರ್ಯ ತುಂಬುವಂತಹ ಕಾಯಕ ನಾವು ಮಾಡಲೇಬೇಕು. ಇನ್ನು ಇದನ್ನು ಮೀರಿರ್ತಕ್ಕಂಥದ್ದು ಆನಂದ್ ಗುರೂಜಿಯವರಲ್ಲಿ ಯಾವುದೇ ಜಾತಿ ಮತಕ್ಕೊಂದು ಅವಕಾಶ ಕೊಡೋದಲ್ಲ. ನನ್ನ ಆಶ್ರಮದಲ್ಲೂ ಬರ್ತಕ್ಕಂತಹ ಭಕ್ತರಿಗೆ ಅದೇ ತರಹ ಸ್ವಾಗತಿಸ್ತೀವಿ, ನನ್ನ ವಾಸ್ತುಗುರದಲ್ಲೂ ಅದನ್ನೇ ಸ್ವಾಗತಿಸ್ತೀವಿ. ಜೊತೆಗೆ ಇವತ್ತಿನ ಕಾರ್ಯಕ್ರಮ, ಇವತ್ತು ಇಷ್ಟು ಅದ್ಭುತವಾದಂಥ ರೀತಿಯ 12ನೇ ವರ್ಷದ ಸಂಭ್ರಮದ ಈ ಕಾರ್ಯಕ್ರಮ, ನಾನು ಇವತ್ತೂ ಹೇಳೋದಿಷ್ಟೇ, ಒಂದು ಕುಟುಂಬದಲ್ಲಿರಬೇಕಾದಂಥ ಐಕ್ಯತೆ, ಆ ಕುಟುಂಬದಲ್ಲಿರ್ತಕ್ಕಂಥ ಬಂಧುತ್ವ ಬಾಂಧವ್ಯ ಇದೆಯಲ್ಲ, ಅದನ್ನು ಗಟ್ಟಿಪಡಿಸ್ಕೊಳ್ಳಿ ಅಂತ. ಈ ವಿಚಾರದಲ್ಲಿ ನಾನು ಹೇಳುವ ಮಾತನ್ನು ಆಲಿಸಿ ಎಷ್ಟೋ ಕುಟುಂಬಗಳು ಸರಿ ಹೋಗಿರ್ತಕ್ಕಂಥದ್ದು, ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ನಾವು ನೆಮ್ಮದಿಯಾಗಿದ್ದೀವಿ, ನಮ್ಮ ಅಪ್ಪ ಅಮ್ಮನ ಜೊತೆಯಲ್ಲಿದ್ದೀವಿ, ನಾವೆಲ್ಲ ಜೊತೆಯಲ್ಲಿ ಕೂತು ಊಟ ಮಾಡ್ತೀವಿ ಅನ್ನೋ ಸಂಪ್ರದಾಯ ಪದ್ಧತಿ ತರ್ತಿದ್ದಾರೆ. ಮನೆ ಭವ್ಯವಾಗಿ ಕಟ್ಟಿಸಬೇಕು, ನಾನು ಬೇಡ ಅಂತ ಹೇಳೋದಿಲ್ಲ. ಮನೆಯನ್ನು ಭವ್ಯವಾಗಿ ಕಟ್ಟಿಸಿ, 4 ಜನ ನೋಡಿ ಮೆಚ್ಚುವಂಥ ರೀತಿ ಕಟ್ಟಿಸಿ. ಆದರೆ ಮನೇಲಿ ಒಂದು ಡೈನಿಂಗ್ ಟೇಬಲ್ ಹಾಕಬೇಡಿ. ಮನೆಯಲ್ಲಿ ಡೈನಿಂಗ್ ಟೇಬಲ್ ಹಾಕಿ 4 ಜನ ಕೂತು ಊಟ ಮಾಡುವಂಥದ್ದಾಗ್ಬಿಟ್ರೆ, ಮನೆಗಿರುವಂಥ 8 ಜನ ಇನ್ನು 4 ಜನ ನೆಲದ ಮೇಲೆ ಕೂತ್ಕೊಳ್ಳೋದಾದರೆ ಅಥವಾ ತಟ್ಟೆ ಕೈಯಲ್ಲಿ ಹಾಕ್ಕೊಂಡು ಹೋಗಿ ತಿನ್ನೋದಾದರೆ ಅದು ಸಂಪ್ರದಾಯ ಅಲ್ಲ. ಎಷ್ಟೇ ಹೊತ್ತಾದರೂ, ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ಸಾಯಂಕಾಲ ಆಗಲಿ, ಒಂದು ಸಮಯ ಆದರೂ ತಂದೆ ತಾಯಿ ಜೊತೇಲಿ ಕೂತ್ಕೊಂಡು ಊಟ ಮಾಡಿ. ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ತಂದೆ ತಾಯಿ ಹೇಗಿದ್ದೀರಪ್ಪ ಅಂತ ಅವ್ರ ಜೊತೆ ಕೂತು 10 ನಿಮಿಷ ಮಾತಾಡಿ. ಹಾಳಾದ ದರಿದ್ರ ಈ ಮೊಬೈಲ್ ಕೈಗೆ ಬಂದು ಒಬ್ರಿಗೊಬ್ಬರು ಸಂಬಂಧಗಳನ್ನು ಕಳ್ಕೊಂಡು ಹೋಗ್ತಾ ಇರ್ತಕ್ಕಂಥ ಕಾಲ ಇದಾಗಿದೆ. ಅಪ್ಪನ ಆರೋಗ್ಯ ನೀವು ಹೇಗಿದ್ದೀರಿ ಕೇಳೋದಿಲ್ಲ, ಅಮ್ಮ ನೀವು ಆರೋಗ್ಯ ಹೇಗಿದೆ ಕೇಳೋದಿಲ್ಲ, ಮಾಡಿರ್ತಕ್ಕಂಥ ಅಡುಗೆ ರುಚಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಮೊಬೈಲ್ ತಿರುಗಿಸೋದ್ರಲ್ಲಿ ಹುಳಿ ಉಪ್ಪು ಖಾರ ಏನೂ ಗೊತ್ತಾಗೋದಿಲ್ಲ. ಮೊಬೈಲ್ ನೋಡ್ತಾ ಪ್ರಪಂಚ ನೋಡೋದು, ಬಾಯಿಗೆ ಏನೋ ಒಂದಿಷ್ಟು ತಿಂದು ಎದ್ದೋಗಿ ಮಲ್ಕೊಳ್ಳೋದು. ಮಲಗುವಾಗ ಗಂಡ ಹೆಂಡ್ತಿರೋ ದಾಂಪತ್ಯ ನೆಮ್ಮದಿ ಇಲ್ಲ, ಅಲ್ಲೂ ಮೊಬೈಲೇ, ಎಲ್ಲ ಕಡೆ ಮೊಬೈಲು. ಈ ಮೊಬೈಲ್ ಎಂಬತಕ್ಕಂಥದ್ದು ಬಂದು ಸಣ್ಣ ಮಕ್ಕಳು ಇವತ್ತು ಯಾರೊಬ್ಬರು ಮನೆಗೆ ಹೋಗಿ ಆ ಮಕ್ಕಳು ಬಂದಿರತಕ್ಕಂಥ ಅತಿಥಿ ಅಭ್ಯಾಗತರನ್ನು ಮಾತಾಡಿಸೋದಿಲ್ಲ, ಮೊಬೈಲ್ ಹಿಡ್ಕೊಂಡು ಪ್ರಪಂಚ ನೋಡ್ತಾ ಕೂತ್ಕೊಳ್ತಾರೆ. ಬಂದವರು ಬಂದಂಗೆ, ಹೋದವರು ಹೋದಂಗೆ. ಬಂದಿರತಕ್ಕಂಥವ್ರು ನೀರು ಕುಡಿತೀರಾ, ಕಾಫಿ ಕುಡಿತೀರಾ, ಯಾವಾಗ ಬಂದ್ರಿ, ತಾವು ಕೂತ್ಕೊಳ್ಳಿ, ಅಪ್ಪ ಆಚೆ ಹೋಗಿದ್ದಾರೆ, ಅಮ್ಮ ಒಳಗಿದ್ದಾರೆ. ಈ ಮಾತು, ಈ ಸಂಸ್ಕೃತಿ ಇದಿಲ್ಲವೇ ಇಲ್ಲ. ಇದೆಲ್ಲದರ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದರೆ ಇದೆಲ್ಲ ಪುನಃ ಮರುಕಳಿಸಿ ಒಂದಾಗಬೇಕಾದ್ರೆ ಮನೇಲಿರ್ತಕ್ಕಂಥ ಪೋಷಕರು ಇನ್ನು ಮುಂದಾದರೂ ನಾವು ವ್ಯವಹಾರಗಳನ್ನು ಎಲ್ಲಿಟ್ಕೊಂಡಿದ್ದೀವಿ, ಎಲ್ಲಿ ವ್ಯವಹಾರ ಮಾಡಬೇಕು ಅಲ್ಲೇ ವ್ಯವಹಾರ ಮಾಡಬೇಕು. ವ್ಯವಹಾರಗಳನ್ನು ಮನೆಗೆ ತಂದು ನಡೆಸೋದನ್ನು ಬಿಡಬೇಕು. ಮೊನ್ನೆ ಒಬ್ಬರು ಮಹನೀಯರು ಹೇಳ್ತಿದ್ರು, ಇನ್ನು ಮೇಲೆ ಈಗಾಗಲೇ ಶಾಲಾ ಕಾಲೇಜುಗಳಲ್ಲಿ ಹಿಂದೆ ಮೊಬೈಲ್ ಬೇಡ ಅಂದ್ವಿ, ಮಧ್ಯದಲ್ಲಿ ಬಂತು, ಆದರೆ ಈಗ ಪುನಃ ನಾವು ಹೇಳ್ತಾ ಇದ್ದೀವಿ ಆದಷ್ಟು ಬೇಗ ಮೊಬೈಲ್ನ ನಿಲ್ಲಿಸ್ತೀವಿ ನಾವು ಅಂತ. ಆ ನಿಲ್ಲಿಸುವಂಥ ಕಾಯಕ ಆಗಿದ್ದೆ ಆದರೆ ಅದಕ್ಕಿಂತ ದೊಡ್ಡ ಕಾಯಕ ಮತ್ತೊಂದಲ್ಲ. ಮೊಬೈಲ್ ಎಲ್ಲಿರಬೇಕು ಅಲ್ಲೇ ಇರಬೇಕು. ಹಲೋ ಅಂತ ಮಾತಾಡೋದು ಒಂದಷ್ಟು ಕಾಲ ಮಾತ್ರ. 24 ಗಂಟೆ ಮೊಬೈಲ್ ಜೋಬಿಗೆ ಇಟ್ಕೊಂಡು ಆರೋಗ್ಯ ಕೆಡಿಸ್ಕೊಂಡು ಮನಸ್ಥಿತಿ ಹಾಳು ಮಾಡಿಕೊಂಡು ಪ್ರಪಂಚವೆಲ್ಲ ನಾನು ನೋಡಿ ಏನೋ ಉದ್ಧಾರ ಮಾಡ್ತೀನಿ ಅಂದರೆ ಏನು ಉದ್ಧಾರ ಇಲ್ಲ. ಹಸದಾಗಿ ಇಷ್ಟು ಅನ್ನನೇ ತಿನ್ನಬೇಕು, ಮಲ್ಕೊಳ್ಳೋಕ್ಕೆ ಒಂದು 3 ಅಡಿ ಜಾಗ ಅಷ್ಟೇ ಇರಬೇಕು. ಇನ್ನು ವಿಶಾಲವಾದ ಪ್ರಪಂಚ ಕೊಟ್ಟರು ಸಹಿತ ನಾವು ನೋಡಲಿಕ್ಕಾಗಲ್ಲ, ನಾವು ಅದರಲ್ಲಿ ವಾಸ ಮಾಡಲಿಕ್ಕಾಗಲ್ಲ. ಇದನ್ನು ಅರ್ಥಕೊಂಡು ಜೀವನ ನಡೆಸಿದ್ರೆ ಅದೇ ವೇದ ಪಾಠ ಆಗುತ್ತೆ, ಅದೇ ಜ್ಞಾನ ಪಾಠ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಕಾಯಕ ಅದ್ಭುತವಾದ ಕಾಯಕ. ಇವತ್ತೇ ಅಲ್ಲ, ಯಾವತ್ತು ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಾರಂಭ ಆಯಿತು ಅಂದಿನಿಂದ ಇಂದಿನವರೆಗೂ ನಿತ್ಯ ನಿರಂತರವಾದಂತಹ ರೀತಿ ಈ ರಥ ಎಳಿತಾನೇ ಇದ್ದೀವಿ. ಈ ರಥದಲ್ಲಿರ್ತಕ್ಕಂತಹ ರಾಜಿಸ್ತಕ್ಕಂತಹ ತಾಯಿ ಮಹಾಲಕ್ಷ್ಮಿ, ಹಾಗೆ ಸಕಲ ಸೃಷ್ಟಿಯನ್ನು ಕಾಪಾಡ್ತಿರ್ತಕ್ಕಂಥ ಸಾಂಬ ಸದಾಶಿವ. ಹಬ್ಬಗಳು ಅಂತ ಬಂದಾಗ ಆಯಾ ಹಬ್ಬಗಳಲ್ಲಿರ್ತಕ್ಕಂಥ ಮೂಲ ರಹಸ್ಯ, ಒಂದಷ್ಟು ವಿಚಾರಗಳನ್ನು ಹೇಳುವಂತಹ ಈ ಧರ್ಮ ಕಾರ್ಯ ಇದು ನಿತ್ಯ ನಿರಂತರ ಹೀಗೆ ನಡೆಯಲಿ. ಈ ಧರ್ಮ ಪತಾಕೆ ನಿತ್ಯ ಹಾರ್ತಾ ಇರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಹಾಗೆ ಎಲ್ಲ ಗುರುಗಳ ಆಶೀರ್ವಾದವನ್ನು ಪಡೆದು, ಜಗದ್ಗುರುಗಳ ಆಶೀರ್ವಾದವನ್ನು ಪಡೆದು ಇವತ್ತಿನ ಕಾಯಕದಲ್ಲಿ ಪಂಚಾಂಗ ಶ್ರವಣವನ್ನು ನೋಡಬೇಕಾಗಿದೆ. ಇನ್ನು ಪಂಚಾಂಗ ಶ್ರವಣ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನ್ನಮಹನ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇಂ ರಘುನಾಥಾಯ ನಾಥಾಯಾಂ ಸೀತಾಯ ಪತಯೇ ನಮಃ. ಜಾನಕಿ ರಾಮಪಟ್ಟಾಭಿರಾಮ ಶ್ರೀರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಸುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೆ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮಃ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ.
ಹರ ನಮಃ ಪಾರ್ವತೀಪದೇ ಹರ ಹರ ಮಹಾದೇವ. ಶ್ರೀ ವಿಶ್ವವಸುನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 16/6/2025 ಸೋಮವಾರ ಪಂಚಮಿ ಧನಿಷ್ಠಾ ನಕ್ಷತ್ರ. ಸೋಮವಾರ ಪಂಚಮಿ ಧನಿಷ್ಠಾ ನಕ್ಷತ್ರ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜ್ಯೇಷ್ಠ ಮಾಸದ ಕೃಷ್ಣಪಕ್ಷ ಸೋಮವಾರ, ವಾರದ ಮೊದಲನೇ ದಿವಸ, ಪಂಚಮಿ ತಿಥಿ, ಅದು ಮತ್ತಷ್ಟು ವಿಶೇಷ. ಧನಿಷ್ಠಾ ನಕ್ಷತ್ರದಲ್ಲಿ ಜನ್ಮಿಸಿರ್ತಕ್ಕಂಥ ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ದೀರಲ್ಲ, ನಿಮ್ಮೆಲ್ಲರ ಜೀವನದಲ್ಲೂ ಒಂದು ಒಳ್ಳೆಯ ಯಶಸ್ಸಾಗಿರಲಿ. ಇವತ್ತಿನ ಕಾಯಕ ಬಹಳ ಅದ್ಭುತವಾದಂಥದ್ದು. ಇವತ್ತು ದೇವಿಯ ಉಪಾಸನೆಯೂ ಇದೆ, ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಆರಾಧನೆಯೂ ಇದೆ. ಹಾಗೆ ಸಾಂಬ ಸದಾಶಿವನ ಅನುಗ್ರಹ ಸಹಿತ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಓಂ ನಮಃ ಶಿವಾಯ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು, ಸಾಂಬ ಸದಾಶಿವನ ಅನುಗ್ರಹವಾಯಿತು. ಇನ್ನು ರಾಶಿಫಲದ ಕಡೆ ಗಮನ ಹರಿಸುವಂಥ ಸಮಯ ಬಂದಾಗಿದೆ. ಇನ್ನು ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಕಾಲದಲ್ಲೂ ಬಂದೊದಗುವಂತಹ ಸಮಸ್ಯೆಗಳಿಂದ ಹೇಗೆ ದೂರ ಆಗೋದು, ಸಮಸ್ಯೆಗಳನ್ನು ದಿನ ಬೆಳಗಾದರೆ ಒಂದಲ್ಲ ಒಂಥರ ನೋಡ್ತಾ ಇದ್ದೀವಲ್ಲ, ಈ ಸಮಸ್ಯೆಯಿಂದ ಹೊರಬರುವ ಮಾರ್ಗ ಆದರೂ ಹೇಗಪ್ಪ ಅಂತ ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗಲಿಂದಲೇ ಚಿಂತನೆ ಶುರುವಾಗಿದೆ. ಮೇಷರಾಶಿಯವರಿಗೆ ಇವತ್ತು ಹಲವಾರು ವಿಭಿನ್ನ ಆಲೋಚನೆಗಳಿದೆ. ಇಂಥ ಕೆಲಸ ಮಾಡಬೇಕು, ಅಂಥ ಕೆಲಸ ಮಾಡಬೇಕು, ಇದರಲ್ಲಿ 4 ಸಂಪಾದನೆ ಮಾಡಬೇಕು, ಇಂತಹ ವ್ಯಕ್ತಿಗಳನ್ನು ಭೇಟಿ ಮಾಡಬೇಕು ಅನ್ನತಕ್ಕಂಥ ಆಸೆ ಮಾತ್ರ. ಆದರೆ ಯಾವುದೂ ವೇಗವಾಗಿ ನಡೀತಕ್ಕಂಥದ್ದಲ್ಲ. ಪ್ರಸ್ತುತ ಇವತ್ತಿರ್ತಕ್ಕಂಥ ಗ್ರಹಗತಿಗಳಲ್ಲಿ ಇಂಥದ್ದೇ ಸಮಸ್ಯೆ ಇರೋದ್ರಿಂದ ಈ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರೋದು? ಆದರೆ ಸಮಸ್ಯೆಯಿಂದ ಹೊರಬರಲಿಕ್ಕೂ ಸಹಿತ ಒಂದು ಅದ್ಭುತವಾದಂಥ ಒಂದು ತಂತ್ರಸಾರ ಇದೆ. ಈ ತಂತ್ರಸಾರ ಯಾವುದು? ಹತ್ತಿರದಲ್ಲಿರ್ತಕ್ಕಂಥ ಒಂದು ಬೇವಿನ ವೃಕ್ಷದ ಸಾನ್ನಿಧ್ಯಕ್ಕೆ ಹೋಗಿ ಒಂದು ದೀಪವನ್ನು ಹಚ್ಚಿ ಒಂದು ನಮಸ್ಕಾರ ಮಾಡೋದ್ರಿಂದ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಇರ್ತಕ್ಕಂಥ ಸಮಸ್ಯೆಗಳಿಂದ ನೀವು ಪಾರಾಗ್ತೀರಿ. ಜೊತೆಗೆ ನಿಮ್ಮ ಕುಲದೇವರನ್ನು ಅಥವಾ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಒಳ್ಳೆ ಮನಸ್ಸಿನಿಂದ ಇವತ್ತು ತಾವು ಕೈಗೊಳ್ಳುವಂಥ ಕೆಲಸ ಒಂದಿಷ್ಟು ಮಟ್ಟಿಗೆ ಮುಂದೆ ಹೋಗ್ಬೋದು. ಕಾರಣ ಪ್ರಸ್ತುತ ಶನಿಯಿಂದ ಉಂಟಾಗ್ತಿರ್ತಕ್ಕಂಥ ತೊಂದರೆಗಳಿಂದ ಮಾನಸಿಕವಾದಂಥ ಒತ್ತಡಗಳಲ್ಲಿ ತಾವಿದ್ದೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಋಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಶುಕ್ರನ ಅನುಗ್ರಹ. ಇವತ್ತು ಸೋಮವಾರ, ಇವತ್ತಿನ ಕಾಯಕದಲ್ಲಿ ಒಂದಷ್ಟು ಲಾಭವನ್ನೇ ನೋಡ್ತೀರಿ. ಸರಿಸುಮಾರು ಮಧ್ಯಾಹ್ನ 12ರಿಂದ 12 ಗಂಟೆ 11 ನಿಮಿಷ, 12ರಿಂದ 12 ಗಂಟೆ 11 ನಿಮಿಷ, ಆ ಒಂದು ಸ್ವಲ್ಪ ಹೊತ್ತಿನಲ್ಲೇ ಒಂದು ಅದೃಷ್ಟ ಅಂತಕ್ಕಂಥದ್ದಿದೆ ಇವತ್ತು ವೃಷಭರಾಶಿಯವರಿಗೆ. ಆದರೆ ವೃಷಭರಾಶಿಯಲ್ಲಿ ಜನಿಸಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿಲುವಲ್ಲಿ ಮತ್ತೊಬ್ಬರ ಮಾರ್ಗದರ್ಶನ ಬೇಕು. ಅನುಭವಸ್ಥರ ಮಾತನ್ನು ಆಲಿಸಿದ್ರೆ ಇವತ್ತು ಅದೃಷ್ಟ ನಿಮ್ಮದಾಗುತ್ತೆ. ಇಲ್ಲ ಅಂದರೆ ಸಮಸ್ಯೆಗಳ ಸೆರಮಾಲೆ ತಾವು ಹೊರಬೇಕಾಗತ್ತೆ. ಇವತ್ತು ಏನೇ ಕೆಲಸ ಮಾಡಬೇಕಾದರೂ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ ಆದ ನಂತರ, ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಶ್ವಾನಗಳಿಗೂ ಪಶುಪಕ್ಷಿ ಪ್ರಾಣಿಗಳಿಗೂ ಒಂದಿಷ್ಟು ಆಹಾರವನ್ನು ಉಣಬಡಿಸಿದ್ದೇ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನೆಗೆ ಸಮೀಪ ಅಥವಾ ನಿಮ್ಮ ಕಾಯಕ, ನಿಮ್ಮ ಉದ್ಯೋಗಕ್ಕೆ ಹೊರಡುವ ಮಾರ್ಗ ಮಧ್ಯದಲ್ಲಿ ಒಂದು ಬಿಳಿ ಎಕ್ಕದ ಗಿಡ ಕಂಡ್ರೆ ಆ ಗಿಡದ ಹತ್ರ ಹೋಗಿ ಅಲ್ಲಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ 2 ಹೂಗಳನ್ನು ತಗೊಳ್ಳಿ. ಒಂದು ಹೂವನ್ನ ದೃಷ್ಟಿ ತೆಗೆದು ಅಲ್ಲೇ ಹಾಕಿ, ಇನ್ನೊಂದು ಹೂವನ್ನ ಮಾತ್ರ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಈ ಕಾಯಕವನ್ನು ಮಾಡಿದ್ರೆ ವೃಷಭ ರಾಶಿಯವರು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಜೊತೆಗೆ ಶುಕ್ರನ ಅನುಗ್ರಹ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ಸಾಕಷ್ಟು ವ್ಯವಸ್ಥೆಗಳನ್ನು ನೋಡಿಕೊಂಡು ಏನೆಲ್ಲ ಕೆಲಸಗಳನ್ನು ಮಾಡ್ಬೋದು, ಯಾವೆಲ್ಲ ಅದರ ಬದಲಾವಣೆ ತಂದುಕೊಳ್ಬೋದು, ಯಾವೆಲ್ಲ ಕೆಲಸಗಳಲ್ಲಿ ನಮ್ಮ ಮನಸಾ ಇಚ್ಛೆ ನಾವು ಏನು ಮಾಡಿದ್ರೆ ಸರಿ ಹೋಗ್ಬೋದು ಎಂಬತಕ್ಕಂಥದ್ರ ಆಲೋಚನೆ ಮಾಡೋದಾದರೆ ಇವತ್ತು 4ರಿಂದ 6:20 ತನಕ, 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಬಹಳ ಅದ್ಭುತವಾದಂಥ ಕಾಲ. ಬೆಳಗಿನಿಂದ 100 ಥರ ಆಲೋಚನೆ ಇರುತ್ತೆ. ಅದೃಷ್ಟ ಸಂಧ್ಯಾಕಾಲದಲ್ಲಿ ಅದರ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವುದಾಗುತ್ತೆ. ಇವತ್ತು ಆರೋಗ್ಯದ ಬಗ್ಗೆನೂ ಅಷ್ಟೇ ಕಾಳಜಿ ವಹಿಸ್ಕೋಬೇಕು ಮಿಥುನ ರಾಶಿಯವರಿಗೆ ಒಂದಷ್ಟು ಕಾಲ ಬೆನ್ನೋವು ಕಾಣಿಸ್ಬೋದು. ಅಥವಾ ನಿಮ್ಮ ಎಡಗಡೆ ಪುರುಷರಿಗಾದರೆ ಎಡಗಡೆ ಕಣ್ಣಿನ ಭಾಗ, ಹೆಣ್ಣು ಮಕ್ಕಳಿಗಾದರೆ ಅದು ಬಲಭಾಗದ ಒಂದು ಮೊಣಕಾಲು ಈ ತರಹ ನಡಿಬೋದು. ಪುರುಷರಿಗಾದರೆ ಕಣ್ಣಿನ ಭಾಗ, ಹೆಣ್ಣು ಮಕ್ಕಳಿಗಾದರೆ ಬಲಗಡೆ ಮೊಣಕಾಲು ಅಥವಾ ಪಾದಗಳು ಉರಿ ಬರ್ತಕ್ಕಂತಹದ್ದು, ಇಂತಹ ಸಮಸ್ಯೆ ಮಿಥುನ ರಾಶಿಯವರಿಗಿದೆ. ಆದರೆ ಮಿಥುನ ರಾಶಿಯವರು ಇವತ್ತಿನ ದಿವಸ ಒಂದು ಕಂದು ಬಣ್ಣದ ಗೋವನ್ನು ನೋಡಿ ಆ ಗೋವಿನ ಬಾಲದ ಭಾಗ ಮುಟ್ಟಿ ನಮಸ್ಕಾರ ಮಾಡಿಕೊಂಡಿದ್ದೆ ಆದರೆ ಆರೋಗ್ಯ ಸರಿ ಹೋಗುತ್ತೆ, ವ್ಯವಹಾರ ಸರಿ ಹೋಗುತ್ತೆ. ಆದರೆ ಏನೇ ಕೊಟ್ಟು ತೆಗೆದುಕೊಳ್ಳುವಂಥ ವ್ಯವಹಾರ ಟ್ರಾನ್ಸಾಕ್ಷನ್ಸ್ ಇದೆಯಲ್ಲ, ಇವತ್ತು ಮಾಡೋದಕ್ಕಿಂತ ಒಂದು ದಿನದ ಮಟ್ಟಿಗೆ ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಯಾರಿಗೆ ಏನು ಕೊಟ್ಟರೂ ಪುನಃ ವಾಪಸ್ ಬರುವಂಥದ್ದು ಬಹಳ ಕಷ್ಟ. ಇವತ್ತಿನ ಗ್ರಹಸ್ಥಿತಿಗಳಲ್ಲಿ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ ಮಿಥುನ ರಾಶಿಯವರಿಗೆ. ಆದರೆ
ನಿಮ್ಮ ಧರ್ಮ ಮಾರ್ಗ ಧರ್ಮವಾಗಿ ಆಲೋಚನೆ ಮಾಡ್ತಕ್ಕಂಥದ್ರಲ್ಲಿ ಯಾವತ್ತಿಗೂ 2 ದಿವಸ ತಡ ಆದರೂ ಅದು ಸಾಕಷ್ಟು ಲಾಭವೇ. ಅಂತಹ ಅದ್ಭುತವಾದಂಥ ಚಿಂತನೆಯಲ್ಲಿ ತಾವು ಮುಂದಾದರೆ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗುತ್ತೆ. ಒಂದು ಸಭೆ ಮತ್ತು ಸಮಾರಂಭಗಳಲ್ಲಿ ನಿಮ್ಮದೇ ಆದಂಥ ಸ್ಥಾನಮಾನ, ನಿಮಗೆ ಆದಂಥ ಒಂದು ವಿಶೇಷತೆ, ಜೊತೆಗೆ ನಿಮ್ಮನ್ನು 4 ಜನ ಗುರುತಿಸ್ತಕ್ಕಂಥದ್ದು, ಅಥವಾ ನಿಮಗೂ ನಿಮ್ಮ ಬಗ್ಗೆ 4 ಜನ ಮಾತಾಡುವಂಥದ್ದು, ನೀವು ಮಾಡಿರುವಂಥ ಕಾಯಕವನ್ನು 4 ಜನ ಗುರುತಿಸ್ತಕ್ಕಂಥದ್ದು, ನಿಮ್ಮ ಕುಟುಂಬದಲ್ಲಿ ನಿಮಗೆ ಸಿಗುವಂಥ ಸ್ಥಾನಮಾನ ಸಿಗುವಂಥದ್ದು. ಏನೇ ಆದರೂ ಕೊಡೋದೆಲ್ಲ ಭಗವಂತ ಕೊಟ್ಟರೆ ಮಾತ್ರ. ಶಾಸ್ತ್ರದಲ್ಲಿ ಹೇಳ್ತಾರೆ, ಭಗವಂತ ಕೊಟ್ಟರೆ ಕೊನೆ ತನಕ, ಮಾನವ ಕೊಟ್ಟರೆ ಮನೆ ತನಕ ಅಂತ. ಈ ಮನೆ ತನಕ ಅಂತಕ್ಕಂಥದ್ದು ಆಗಿಂದಾಗಲೇ ಬಂದು ಹೋಗ್ತಿರುತ್ತೆ, ಆದರೆ ಭಗವಂತ ಕೊಡಬೇಕು. ಹಾಗೆ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ನಿಮ್ಮ ಕಾಯಕವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಧರ್ಮ ಮಾರ್ಗದಲ್ಲಿದ್ದು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಿ ಒಂದು ಗೋವಿಗೆ ಗೋಗ್ರಾಸ ಕೊಟ್ಟು ನಮಸ್ಕಾರ ಮಾಡಿದ್ದೆ ಆದರೆ ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸಗಳಿದೆ. ಪ್ರತಿನಿತ್ಯ ಇರ್ತಕ್ಕಂಥ ರೀತಿ ಬೇರೆ, ಇವತ್ತಿರ್ತಕ್ಕಂಥ ರೀತಿ ಬೇರೆ. ಇವತ್ತು ನೀವು ಏನೇ ವ್ಯವಸ್ಥೆ ಮಾಡಿದ್ರೂ ಮನಸ್ಸು ಸಂತೃಪ್ತಿಯಾಗಿರೋದಿಲ್ಲ. ಅಂದರೆ ಏನು ಅಂದುಕೊಂಡ್ರೂ ಏನೋ ಒಂದಿಷ್ಟೇನ ಇನ್ನೇನಾದ್ರು ಮಾಡ್ಬೋದಾಗಿತ್ತಲ್ಲ, ಇನ್ಯಾವುದೋ ವ್ಯವಸ್ಥೆ ನೋಡ್ಬೋದಾಗಿತ್ತಲ್ಲ, ಅಥವಾ ಇವತ್ತಿನ ಕೆಲಸದಲ್ಲಿ ಒಂದಷ್ಟು ಬದಲಾವಣೆಗಳು ಬರ್ತಿರುತ್ತೆ. ಆದರೆ ಒಂದು ಸಿಂಹರಾಶಿ, ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಸಾಕಷ್ಟು ಅದೃಷ್ಟದ ದಿನಗಳು ಎದುರಾಗ್ತಾ ಇದೆ. ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ನಾನು, ನನ್ನೊಂದಿಗೆ ನನ್ನೆಲ್ಲರೂ, ಹೀಗೆ ಒಂದು ಆಲೋಚನೆ ಮಾಡುವಂತಹ ಗುಣ ಎಲ್ಲರಲ್ಲೂ ಬರೋದಿಲ್ಲ, ಕೆಲವರಲ್ಲಿ ಮಾತ್ರ ಬಂದು ಕೂತ್ಕೊಳ್ಳುತ್ತೆ. ಅದರಲ್ಲೂ ಇವತ್ತು ಮಧ್ಯಾಹ್ನ 1 ಗಂಟೆಯಿಂದ 6 ಗಂಟೆ 20 ನಿಮಿಷ, 1ರಿಂದ 6 ಗಂಟೆ 20 ನಿಮಿಷ ಈ ಮಧ್ಯದಲ್ಲಿ ತಾವು ಯಾವ ಚಿಂತನೆಯನ್ನು ಮಾಡಿದ್ರೂ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮದಾಗುತ್ತೆ. ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಅಥವಾ ಶಕ್ತಿ ದೇವತೆ, ಅಥವಾ ಗ್ರಾಮ ದೇವತೆ, ಕುಲದೇವತೆ, ಎಲ್ಲಕ್ಕಿಂತ ಮುಖ್ಯ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಬಂದರೂ ಸಹಿತ ಸಾಕಷ್ಟು ಫಲಾಫಲಗಳನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ. ಕೇತುವಿನ ಆಸ್ಥಾನದಿಂದ ಕನ್ಯಾರಾಶಿಯವರ ಮನಸ್ಸು ಸ್ವಲ್ಪ ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣ ಇದೆ. ಹೇಗೋ ಏನೋ ಇವತ್ತು ನಾನು ಹಾಕ್ತಿರುವ ಹೆಜ್ಜೆನಲ್ಲಿ ನನಗೆಲ್ಲವೂ ಸಮಂಜಸ ಅನ್ನಿಸ್ತಾ ಇದೆ, ಆದರೆ ಮುಂದೊಂದು ದಿವಸ ಇದು ನನಗೆ ಮಾರಕವಾಗುತ್ತೇನೋ, ಅಥವಾ ಇಂತಹ ವ್ಯಕ್ತಿಗಳ ಸಹವಾಸದಿಂದ ತೊಂದರೆ ಆಗುತ್ತೋ ಏನೋ. ಹಾಗಂತ ಮನೇಲಿ ಕೂರ್ಲಿಕ್ಕಾಗಲ್ಲ, ಹೊರಗಡೆ ಬಂದರೆ ಜೀವನ ನಡೆಸೋಕ್ಕಾಗುತ್ತೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಹೀಗೆ ಹಲವಾರು ವಿಭಿನ್ನವಾಗಿ ಆಲೋಚನೆ ಮಾಡೋ ಮನಸ್ಥಿತಿ ನಿಮಗಾಗ್ಬೋದು. ಆದರೆ ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂಥ ನಿರ್ಣಯ ಇದೆಯಲ್ಲ, ಅದು ಅದ್ಭುತವಾದಂಥ ಫಲವನ್ನು ಕೊಡುತ್ತೆ. ಹಾಗೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯ ಆರಾಧನೆ, ಜೊತೆಗೆ ಸಾಧ್ಯವಾದರೆ 1 ಚಿಟಿಗೆಯಷ್ಟು ಉದ್ದಿನಬೇಳೆ, 1 ಚಿಟಿಗೆಯಷ್ಟು ತೊಗರಿಬೇಳೆ, ಉದ್ದು ತೊಗರಿ ಎರಡೂ 1 ಚಿಟಿಗೆಯಷ್ಟು ಮಾತ್ರ ತೆಗೆದುಕೊಂಡು ಅದನ್ನು ದೃಷ್ಟಿ ತೆಗೆದು ಉತ್ತರಕ್ಕೆ ಹಾಕೋದ್ರಿಂದ ಇರ್ತಕ್ಕಂತಹ ಕರ್ಮಕ್ಲೇಶಗಳು ದೂರ ಆಗಿ ಒಂದಿಷ್ಟು ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಫಲದಲ್ಲಿದ್ದೀವಿ. ಕನ್ಯಾ ರಾಶಿವರೆಗೂ ಆಯಿತು, ಇನ್ನು ತುಲಾ ರಾಶಿಗೆ ಮುನ್ನಡಿಬೇಕು. ಆದರೆ ಇದರ ಮಧ್ಯದಲ್ಲಿ ಕಾಯಕ ಎಲ್ಲವೂ ಸಹಿತ ಕಾಯಕವೇ. ಅಂದರೆ ಎಲ್ಲ ಜವಾಬ್ದಾರಿಗಳು ಇಲ್ಲಿ ನಮ್ಮ ಮೇಲಿದೆ. ಜವಾಬ್ದಾರಿ ಇದ್ದಾಗ ನಮ್ಮೊಂದಿಗೆ ಬರುವಂಥವ್ರು, ನಮ್ಮೊಂದಿಗೆ ಇರುವಂಥವ್ರನ್ನು ನಾನು ಮಾತಾಡಬೇಕಲ್ಲ, ಅದೇ ಧರ್ಮ ತಾನೆ. ಹಾಗಿದ್ದರೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿರ್ತಕ್ಕಂಥವ್ರಿಗೆ ಸಾಕಷ್ಟು ಕೆಲಸ ಕಾರ್ಯಗಳು ಸಿದ್ಧಿಯಾಗಿದೆ. ಒಂದು ಪೆಂಡೆಂಟಲ್ಲಿ ಇಂತಹ ಅದ್ಭುತವಾದ ಶಕ್ತಿ ಇದೆ ಅಂದರೆ ಇದು ವಿಜ್ಞಾನದ ಕಾಲವೇ. ವಿಜ್ಞಾನ ಕಾಲದಲ್ಲೂ ಸಹಿತ ನಾವು ಆಹಾರ ಹೀಗೆ ಊಟ ಮಾಡೋದು. ವಿಜ್ಞಾನ ಇವತ್ತಿದೆ, ಆದರೆ ಇದರ ಪೂರ್ವದಲ್ಲಿ ಪಂಚಾಂಗ ಇದೆ, ಜ್ಯೋತಿಷ್ಯ ಇದೆ, ಜ್ಞಾನ ಇದೆ, ಸೂರ್ಯಚಂದ್ರರಿದ್ದಾರೆ. ಹಾಗಿದ್ದಾಗ ಮುತ್ತು, ರತ್ನ, ಮಾಣಿಕ್ಯಗಳೆಲ್ಲವೂ ಇದೆ. ಹಾಗೆ ರತ್ನ ಎಂಬತಕ್ಕಂಥದ್ದು ಒಂದು ಅದ್ಭುತವಾದಂಥ ರತ್ನ ಒಬ್ಬ ಮನುಷ್ಯನ ಹಣೆ ಬರಹವನ್ನು ಬದಲಾಯಿಸುತ್ತೆ ಅಂದರೆ ಅದು ತಪ್ಪಲ್ಲ. ಅಂತಹ ಅದ್ಭುತವಾದಂತಹ ರತ್ನವೇ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ಆರೋಗ್ಯಕರವಾದಂಥ ಒಂದು ಜೀವನವನ್ನು ಎಲ್ಲರೂ ನಡೆಸಿ. ಒಳ್ಳೆಯದಾಗಲಿ. ಸಮಯದ ಅಭಾವ ಇರೋದ್ರಿಂದ ಇವತ್ತು ಇನ್ನಷ್ಟು ವಿಚಾರ ತಿಳಿಸಬೇಕು ಅಂತಲೇ ಬಂದೆ ನಾನು, ಆದರೆ ಸಮಯ ಕಡಿಮೆ ಇದೆ. ಅದಕ್ಕಾಗಿ ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕೈ ಹಿಡಿಯುತ್ತೆ. ಯಾರು ನನ್ನವರು ಅಂತ ನಂಬಿದ್ದಿರಲ್ಲ, ನಂಬಿರ್ತಕ್ಕಂತಹ ವ್ಯಕ್ತಿಗಳು ಇವತ್ತು ಮಧ್ಯಾಹ್ನ 11-12 ಗಂಟೆವರೆಗೂ ಹಾಗೇ ಇರ್ತಾರೆ.
12 ಗಂಟೆ ಆದಮೇಲೆ ಅವರ ಒಂದು ಸ್ವಂತ ಬುದ್ಧಿಯನ್ನು ಸ್ವಲ್ಪ ತೋರಿಸಿದ್ರು ಸಾಕು, ಮನಸ್ಸಲ್ಲಿ ಭಾಳ ನೋವು ಪಟ್ಕೊಳ್ತೀರಿ, ಕಣ್ಣೀರು ಹಾಕ್ತೀರಿ, ಅಥವಾ ನನಗೆ ಬೇಡಪ್ಪ ಇವ್ರ ವ್ಯವಹಾರ, ಇವ್ರ ತನ್ನ ಸ್ನೇಹವೇ ಬೇಡಪ್ಪ ಅನ್ನೋ ಮಟ್ಟಿಗೆ ನೀವು ಮನಸ್ಸಿಗೆ ತಂದುಕೊಳ್ತೀರಿ. ಆದರೆ ತೊಂದರೆ ತಾಪತ್ರೆಗಳಂತಕ್ಕಂಥದ್ದು ಹೇಗೆ ಬರುತ್ತೇಳಿ? ಬಂದಂಥ ತೊಂದರೆಗಳಿಂದ ಮುಕ್ತರಾಗಬೇಕಾದ್ರೂ ಸಹಿತ ಅದಕ್ಕೆ ಭಗವಂತನ ಅನುಗ್ರಹ ಬೇಕು. ಆದರೆ ನಿಮ್ಮ ಒಳ ಮನಸ್ಸಲ್ಲಿ ಇವತ್ತು ಯಾವುದನ್ನು ತೊಗೊಳ್ಬೇಕು, ಯಾವುದನ್ನು ಬಿಡಬೇಕು, ಮನಸ್ಸು ಬಹಳ ಚಂಚಲತೆ ಆಗುತ್ತೆ. ಅದರಲ್ಲೂ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಒಂದಲ್ಲ ಒಂಥರ ವಿಚಾರದಲ್ಲಿ ಕಣ್ಣೀರು ಹಾಕ್ತೀರಿ. ಯಾರು ನನ್ನವರು ಅಂತ ಹೇಳಿ ನಿಮ್ಮ ಹಿಂದೆ ಇರ್ತಾರಲ್ಲ, ನೀವೇ ಸರ್ವಸ್ವ ಅಂದ್ಕೊಳ್ತಾರಲ್ಲ, ಅವ್ರನ್ನ ಬಿಡ್ತೀರಿ. ನಿನ್ನೆ ಮೊನ್ನೆಯೋ ಅಥವಾ ಇವತ್ತೋ ಈ ಕ್ಷಣದ ನಿಮ್ಮನ್ನು ಹೊಗಳ್ತಕ್ಕಂಥದ್ದು ಅಥವಾ ನಿಮ್ಮನ್ನು ದೇವರು ಅಂತ ನಂಬ್ತಾರಲ್ಲ, ಆ ಕ್ಷಣದವ್ರನ್ನ ಮಾತ್ರ ನೀವು ಸಂತೃಪ್ತಿಯಾಗಿ ಹೃದಯದಲ್ಲಿ ಇಟ್ಕೊಳ್ತೀರಿ. ಅಲ್ಲಿ ಸಮಸ್ಯೆ ತಂದುಕೊಳ್ತೀರಿ. ಏನೇ ಆದರೂ ಹಾಕುವ ಪ್ರತಿ ಹೆಜ್ಜೆ ಹಿರಿಯರನ್ನಾಗಲಿ ಗೌರವಿಸ್ತಕ್ಕಂಥದ್ದು ಅಥವಾ ಮನೇಲಿರ್ತಕ್ಕಂಥವ್ರ ಬಗ್ಗೆ ಆಲಿಸ್ತಕ್ಕಂಥದ್ದು, ಅನುಭವಸ್ಥರ ಮಾತನ್ನು ಕೇಳ್ತಕ್ಕಂಥದ್ದು ಇವತ್ತು ಸ್ವಲ್ಪ ತುಲಾರಾಶಿಯವರು ಮಾಡಿದ್ರೆ, ತುಲಾರಾಶಿ ತುಲಾಲಗ್ನ ಅದೃಷ್ಟವನ್ನು ತಂದುಕೊಳ್ತೀರಿ. ಶುಭ ಸಂಧ್ಯಾಕಾಲ ತಪ್ಪದಿರ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಎಲ್ಲಾದರೂ ಹತ್ತಿರದಲ್ಲಿ ಒಂದು ಶಿವಮಂದಿರಕ್ಕೆ ಹೋಗಿ ಶಿವನಿಗೊಂದಿಷ್ಟು ಬಿಲ್ವಾರ್ಚನೆ ಮಾಡಿಸಿ. ಇದರಿಂದ ಸಾಕಷ್ಟು ಕರ್ಮಫಲಗಳು ದೂರ ಆಗುತ್ತೆ. ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮಾನಸಿಕವಾದಂತಹ ಒತ್ತಡ, ಅತಿಯಾದಂತಹ ಆಲೋಚನೆಗಳು, ಏನೇ ಆದರೂ ಬೆಟ್ಟದಂತಹ ಆಲೋಚನೆ ಬಂದರೂ ಅದನ್ನು ದೂರ ಮಾಡುವಂತಹ ಕಾಯಕ ಭಗವಂತ ಮಾಡ್ತಾನೆ. ನಾವು ನೆಪ ಮಾತ್ರದ ಅಲ್ಲಿ ಮನಸ್ಥಿತಿ ಅಂದರೆ ಈ ಕ್ಷಣಕ್ಕೆ ಇದಾಗ್ಬೋದಾಗಿತ್ತೇನೋ, ಇದಾದರೆ ಸರಿ ಹೋಗ್ತಿತ್ತೇನೋ, ಅಥವಾ ಹೀಗೆ ನಡ್ಕೋಬೇಕಾಗಿತ್ತೇನೋ, ಅಥವಾ ಹೀಗೆ ಮಾಡೋದ್ರಿಂದ ಸರಿ ಹೋಗುತ್ತೇನೋ ಆಗುತ್ತೇನೋ ಹೋಗುತ್ತೇನೋ, ಯಾವುದೂ ನಡೆಯಲ್ಲ. ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ, ಆತ ಸೃಷ್ಟಿಕರ್ತ ಬ್ರಹ್ಮ, ಅವನು ನಡೆಸ್ತಾನದನ್ನು. ಹಾಗಾಗಿ ನಮ್ಮ ಪ್ರಯತ್ನ ಒಂದು ಹಂತದವರೆಗೂ ಮಾತ್ರ. ಆ ಪ್ರಯತ್ನ ದಾಟಿ ಮುಂದಕ್ಕೆ ಹೋಗಬೇಕಾದ್ರೆ ಅದು ಆತನ ಆದೇಶದಂತೆ ನಡೆಯುತ್ತೆ. ಹಾಗಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಮೊದಲು ನಿಮ್ಮ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಿ. ಆರ್ಥಿಕ ಸಂಕಷ್ಟಗಳಿಂದ ಬೇಗ ಮುಕ್ತರಾಗಲಿಕ್ಕೋಸ್ಕರ ಭೂಮಿನ ನಂಬಿ ಕೆಲಸ ಮಾಡ್ತಿರ್ತಕ್ಕಂಥ ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿರಲಿ, ಯಾರೊಬ್ಬರಾದರೂ ಸಹಿತ, ಅಥವಾ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ವೈದ್ಯಕೀಯ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವತ್ತೊಂದಿಷ್ಟು ಲಾಭವನ್ನೇ ಗಳಿಸ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡ್ಕೊಳ್ಳಿಕ್ಕಾಗಿ ನಿಮ್ಮ ಆತ್ಮೀಯರು, ನಿಮ್ಮ ಕುಲಬಾಂಧವರು ಅಥವಾ ನಿಮ್ಮ ಹಿರಿಯರು ಅವರು ಹೇಳುವಂಥ ಮಾತನ್ನು, ಅವರ ಅನುಭವದ ಮಾತನ್ನು ಆಲಿಸಿ ಅದರಂತೆ ನಡ್ಕೊಂಡ್ರೆ ಇವತ್ತು ವೃಶ್ಚಿಕ ರಾಶಿಗೆ ಒಂದಷ್ಟು ಲಾಭವಿದೆ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಇದೆ, ಒಂದಷ್ಟು ಮನಸ್ಸಿಗೆ ನೋವಿದೆ, ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯವಿದೆ. ಸಾನ್ನಿಧ್ಯ ಎಂಬತಕ್ಕಂಥದ್ದು ನಿಮ್ಮನ್ನು ಗೌರವಿಸ್ತಕ್ಕಂಥದ್ದು, ನಿಮ್ಮನ್ನು ಸನ್ಮಾನಿಸ್ತಕ್ಕಂಥದ್ದು. ಆದರೆ ವ್ಯವಹಾರಗಳಲ್ಲಿ ತೊಂದರೆ ಆಗೋದಲ್ಲಿ ಹಣಕಾಸಿನ ಸಮಸ್ಯೆ. ಕಾರಣ ಶನಿ ಮತ್ತು ಕುಜ ಇರತಕ್ಕಂಥ ಆಸ್ಥಾನ ಸರಿಯಿಲ್ಲದ್ರಿಂದ ನೀವು ಏನೇ ವ್ಯವಹಾರ ಮಾಡಲಿಕ್ಕೆ ಹೊರಟರೂ ಒಂದಲ್ಲ ಒಂಥರ ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಂದ ಬೇಗ ಮುಕ್ತರಾಗಬೇಕಾದ್ರೆ ನೀವು ಮಾಡಬೇಕಾದ್ದು, ನೀವು ತೆಗೆದುಕೊಳ್ಳಬೇಕಾಗಿರ್ತಕ್ಕಂತಹ ನಿರ್ಣಯ ಇದೆಯಲ್ಲ, ಅದರ ಬಗ್ಗೆ ಸರಿಯಾದ ಮಾರ್ಗದರ್ಶನ ಬೇಕು. ಹಾಗೆ ನಿಮ್ಮ ಕುಟುಂಬದ ಹಿರಿಯರಾಗಿರಲಿ, ನಿಮ್ಮ ಆತ್ಮೀಯರಾಗಿರಲಿ, ಅವರೊಂದಿಗೆ ಕೂತು ಮಾತಾಡಿ 4 ಜನ ಹೇಳುವ ಪಾಠವನ್ನು ಆಲಿಸಿ ಸರಿ ಅನ್ಸೋದನ್ನು ಮಾತ್ರ ನೀವು ಮುಂದುವರಿಸಿ. ಯಾಕೆಂದರೆ ಇವತ್ತು ಪಾಠ ಹೇಳ್ತಕ್ಕಂಥವ್ರು, ನಿಮ್ಮನ್ನು ಕೈ ಹಿಡಿದು ನಡೆಸ್ತಕ್ಕಂಥವ್ರು ಅಥವಾ ನಿಮಗೆ ಇನ್ನೊಬ್ಬರು ಮಾರ್ಗಸೂಚನೆ ಕೊಡ್ತಕ್ಕಂಥವ್ರು ಸಾಕಷ್ಟು ಜನ ಎದುರಾಗ್ತಾರೆ. ಧನುರಾಶಿಯವರಿಗೆ ಯಾರು ಹೇಳುವ ಮಾತೆಲ್ಲವನ್ನೂ ಆಲಿಸಬೇಕು, ಸರಿ ಅನ್ಸೋದನ್ನು ಮಾತ್ರ ನೀವು ನಡೆಸಬೇಕು, ಆಗಲೇ ಕೆಲಸ ಆಗ್ತಕ್ಕಂಥದ್ದು. ಇದರ ಮಧ್ಯದಲ್ಲಿ ಪಶ್ಚಿಮಾಭಿಮುಖವಾಗಿ ನಿಂತು ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಹೀಗೆ ಶನೈಶ್ಚರನ ಮಹಾಮಂತ್ರವನ್ನು ತಾವು ಪಠನೆ ಮಾಡಿದ್ದೆ ಆದರೆ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ, ಹಾಗೆ ಗುರು ಮತ್ತು ಶನಿ, ಇದರ ಜೊತೆಗೆ ರಾಹು ನೀಚ. ಇಲ್ಲಿ ನಿಮ್ಮದೇ ಆದಂಥ ಹಠ, ನಿಮ್ಮದೇ ಆದಂಥ ಮನಸ್ಸು. ಏನೇ ಆದರೂ ನಾನು ಏನೋ ಸಾಧನೆ ಮಾಡಿದ್ದೇನೇನೋ, ಅಥವಾ ಏನೋ ಸಾಧಿಸ್ತಾ ಇದ್ದೇನೇನೋ, ಅಥವಾ ನಾನು ಹೋಗ್ತಾ ಇರತಕ್ಕಂಥ ದಾರಿನೇ ಸರಿ ಇದೆಯೇನೋ, ಸಮಾಜವೇ ನಾನು ನೋಡಿದ್ರೂ ಸಮಾಜವನ್ನು ನಾನು ನೋಡಿದಿರ ನಡೀತೀನೇನೋ ಎಂಬತಕ್ಕಂಥ ಮನಸ್ಸು ಆ ಹುಚ್ಚೆದ್ದು ಕುಣಿತಾ ಇರುತ್ತೆ. ಆದರೆ ಪ್ರತಿಯೊಂದಕ್ಕೂ ಒಂದು ಕೊನೆ ಅಂತ ಇದೆ. ಅದನ್ನು ನಡೆಸಬೇಕಾದ್ರೆ, ಧರ್ಮ ಉಳಿಬೇಕಾದರೂ ಧರ್ಮ ಸಂಘಟನೆ ಆಗಬೇಕು. ಹಾಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ನೀನು ಮಾಡುವ ಕಾಯಕ ನಿನಗಷ್ಟೇ ಸರಿ ಹೋದರೆ ಸಾಲದು, ಸಮಾಜಕ್ಕೆ ಸರಿ ಇರಬೇಕು, ನಿನ್ನ ಕುಟುಂಬಕ್ಕೆ ಸರಿ ಇರಬೇಕು, ನಿನ್ನ ಮನೆತನಕ್ಕೆ ಸರಿ ಇರಬೇಕು. ಆಗ ಆ ಕುಟುಂಬದಲ್ಲಿರ್ತಕ್ಕಂಥ ವ್ಯವಸ್ಥೆ ಸರಿ ಹೋಗುತ್ತೆ, ನಿನ್ನ ಧರ್ಮ ಮಾರ್ಗ ನಿನ್ನ ಕೈ ಹಿಡಿಯುತ್ತೆ ಅಂತ. ಆದರೆ ಇವತ್ತು ರಾಹು ಮತ್ತು ಶನಿ ಇವರಿಬ್ಬರ ಒಂದು ಇರತಕ್ಕಂಥ ಗ್ರಹಸ್ಥಿತಿಗಳಲ್ಲಾಗುವಂಥ ವ್ಯತ್ಯಾಸದಿಂದ ನಿಮ್ಮ ಮನಸ್ಸು ಹುಚ್ಚೆದ್ದು ಕುಣಿಯೋದ್ರಿಂದ ತಾವು ಯಾವ ನಿರ್ಣಯ ತೆಗೆದುಕೊಳ್ತಿದ್ದೀರೋ ಅದರ ಅರಿವು ನಿಮಗೆ ಆಗ್ತಾ ಇಲ್ಲ. ಆದರೆ ಇವತ್ತು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಶನಿ ಮಂತ್ರವನ್ನು ಶನ್ನೋದೇವಿ ರಭಿಷ್ಠಯ ಆಪೋ ಭವಂತು ಪೀತೇಂ ಶಯ್ಯೋ ರಭಿಶ್ರವಂತರಃ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಹೀಗೆ ಶನೇಶ್ಚರನ್ನು
ರಾಹುಗ್ರಹವನ್ನು ಪ್ರಾರ್ಥನೆ ಮಾಡಿ ಶ್ರೀ ವಲ್ಲೀ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮಕರ ರಾಶಿಯವರು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಇವತ್ತು ನಿಮ್ಮದೇ ಆದಂತಹ ಜನ್ಮ ನಕ್ಷತ್ರ ಧನಿಷ್ಠಾ ನಕ್ಷತ್ರವಾದ್ದರಿಂದ ಯಾರು ಧನಿಷ್ಠಾ ನಕ್ಷತ್ರ ಕುಂಭರಾಶಿಯವರಿದ್ದೀರಿ, ಇವತ್ತು ತಪ್ಪದೀರ ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಶಿವಮಂದಿರಕ್ಕೆ ಬಂದು ಸರ್ವಂ ಶಿವಮಯಂ ಎಂಬತಕ್ಕಂಥ ಒಂದು ಮಂತ್ರದಿಂದ ಒಂದಷ್ಟು ಬಿಲ್ವಾರ್ಚನೆ ಮಾಡಿಸಿ ಅಲ್ಲಿ ಕೊಡುವಂಥ ಭಸ್ಮಪ್ರಸಾದ ಬಿಲ್ವಪ್ರಸಾದವನ್ನು ಸ್ವೀಕರಿಸಿ ಯಾರಾದರೂ 4 ಜನ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ಸಣ್ಣ ಪುಟ್ಟ ಮಕ್ಕಳಿಗೋ ಒಂದಷ್ಟು ತಿನ್ನಲಿಕ್ಕೆ ಒಂಚೂರು ಪದಾರ್ಥವನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಇದರ ಜೊತೆಗೆ ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಒಂದಷ್ಟು ಸೊಂಟ ನೋವು ಎದುರಾಗುವಂಥದ್ದು ಅಥವಾ ಹೊಟ್ಟೆ ಸರಿ ಇಲ್ದಿರ ಬಾಧೆ ಪಡುವಂಥದ್ದು ಅಥವಾ ಕಣ್ಣುಗಳು ಮಂಜಾಗುವಂಥದ್ದು, ಇದ್ದಕ್ಕಿದ್ದಂಗೆ ಬಹಳಷ್ಟು ಆಯಾಸ ಆಗ್ತಕ್ಕಂಥದ್ದು, ಇದೆಲ್ಲವೂ ಸಮಸ್ಯೆ ಎದುರಾಗ್ಬೋದು. ಯಾವ ಸಮಸ್ಯೆಗಳಾದರೂ ಬಿರುಗಾಳಿ ಥರ ಬರ್ತಕ್ಕಂಥದ್ದಷ್ಟೇ. ಬಿರುಗಾಳಿ ಥರ ಬಂದರೆ ಗಾಳಿ ನಿಲ್ಲೋದಿಲ್ಲ. ಪ್ರಶಾಂತವಾದಂತಹ ನೆಮ್ಮದಿಯುತವಾದಂಥ ಗಾಳಿ, ತಂಪಾದ ಗಾಳಿ ಮಾತ್ರ ನಿಲ್ಲುವಂಥದ್ದು. ಹಾಗಾಗಿ ಮನುಷ್ಯನ ಗ್ರಹಗತಿಗಳು ಕೆಟ್ಟಾಗ ಬರುವಂಥ ಗಾಳಿ ಆಗಿಂದಾಗಲೇ ದೂರ ಆಗುತ್ತೆ. ಅದರಲ್ಲಿ ತಾಳ್ಮೆ ಬಹಳ ಮುಖ್ಯ ಬೇಕಾಗತ್ತೆ. ತಾಳಿದವನು ಬಾಳಿ ಅನ್ನುವಂಥ ತಾಳ್ಮೆಯಿಂದ ನೀವು ಆಲೋಚನೆ ಮಾಡಿ, ಎಲ್ಲವೂ ಸರಿ ಹೋಗುತ್ತೆ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಮಧ್ಯಾಹ್ನ ಸರಿಸುಮಾರು 1 ಗಂಟೆ 23 ನಿಮಿಷದವರೆಗೂ ತಾವು ಏನು ಅಂದುಕೊಂಡು ಸಹಿತ ಸುಗಮವಾಗಿ ನಡೆಯುತ್ತೆ. ಅಂದುಕೊಂಡಿದ್ದೆಲ್ಲ ಸಾಧನೆ ಮಾಡ್ತೀರಿ. ವಿಳಂಬ ಆಗ್ಬೋದು, ಅಷ್ಟೇ ವಿಳಂಬ ಆಗ್ಬೋದು. ಮನಸ್ಸಿಗೆ ಆ ಕ್ಷಣ ಒಂದಷ್ಟು ನೋವು ಉಂಟಾಗ್ಬೋದು. ಆದರೂ ನಿಮಗೆ ಸಿಗುವಂಥ ಸ್ಥಾನಮಾನ, ನಿಮಗೆ ಸಿಕ್ಕಂಥ ಒಂದು ಆದ್ಯತೆ, ನಿಮಗೆ ಸಿಕ್ಕಂಥ ಒಂದು ಅವಕಾಶ ಅದು ಭಗವಂತನೇ ಕರುಣಿಸಿರ್ತಕ್ಕಂಥದ್ದು. ಇಂತಹ ಅವಕಾಶವನ್ನು ಸದ್ವಿನಿಯೋಗಪಡಿಸ್ಕೊಳ್ಬಹುದು. ಮಧ್ಯಾಹ್ನ 2 ಗಂಟೆ 12 ನಿಮಿಷದವರೆಗೂ 2 ಗಂಟೆ 12 ನಿಮಿಷದವರೆಗೂ ಹೀಗೆ ನಡೆಯುತ್ತೆ. 2 ಗಂಟೆ 12 ನಿಮಿಷದಿಂದ 4:23 ನಿಮಿಷದ ಒಳಗಾಗಿ ಒಂದಷ್ಟು ಲಾಭವಿದೆ. ಅದೇ ಶುಭ ಸಂಧ್ಯಾಕಾಲ ಯಾವುದಾದ್ರೂ ಒಂದು ಗ್ರಾಮ ದೇವತೆಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ 9 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ನಿಮ್ಮ ಕೈಯಲ್ಲಿ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತಿಥಿ ಅಭ್ಯಾಗತರ ಆಗಮನ ಸಾಕಷ್ಟು ವಿಶೇಷವಾಗಿದೆ. ಒಂದು ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಒಂದು ಸಮಾಜಕ್ಕೆ ಬೇಕಾಗುವಂಥ ರೀತಿ ಕಾಯಕ ಮಾಡಿ ಆ ಸಮಾಜ ಗುರುತಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ದೊಡ್ಡ ಕೆಲಸ. ಆದರೆ ಈಗ ನಾನು ಹೇಳುವಂಥ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಧರ್ಮ ಸಂಸ್ಕೃತಿ ಬಗ್ಗೆ ನಾವು ಗರ್ಭಗುಡಿಯಲ್ಲಿರ್ತಕ್ಕಂಥ ಒಂದು ಶಿಲೆ ಅಥವಾ ಒಂದು ಗರ್ಭಾಲಯ, ಒಂದು ದೇವಾಲಯ ಯಾವುದನ್ನೇ ನೋಡಿದ್ರೂ ಗರ್ಭದಲ್ಲಿರ್ತಕ್ಕಂಥ ದೇವರ ಬಗ್ಗೆ ನಾವು ಚಿಂತನೆ ಇರುತ್ತೆ. ಎಷ್ಟು ಅದ್ಭುತವಾಗಿದೆಯಪ್ಪ ಈ ವಿಗ್ರಹ ಅಂತ ಯೋಚನೆ ಮಾಡ್ತೀವಿ. ಅಂತಹ ವಿಗ್ರಹಗಳನ್ನು ಕೆತ್ತನೆ ಮಾಡುವ ಕೆಲಸ ಅದು ವಿಶ್ವಕರ್ಮನಿಂದ ಅಲ್ಲದೆ ಮತ್ತೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂತಹ ವಿಶ್ವಕರ್ಮದ ಸಮಾಜ ಇವತ್ತು ನನ್ನೊಂದಿಗೆ ಇವತ್ತೆಲ್ಲರೂ ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ಒಂದು ಅಭಿನಂದಿಸಲಿಕ್ಕಾಗಿ. ರವಿಯವರಾಗಿರ್ಬೋದು, ಹಾಗೂ ಸ್ವಾಮಿ ಆಚಾರ್ಯವರು, ಪವಿತ್ರ ಅವರು ಪ್ರಭಾಕರ್ ರೆಡ್ಡಿಯವರ ಧರ್ಮಪತ್ನಿ ಅಲ್ವಾ? ಒಳ್ಳೆಯದಾಗಲಿ. ತಮ್ಮ ಹೆಸರು? ವಿಕಾಸ್ರವರು, ವಸಂತ ಕವಿತಾರವರು. ಒಳ್ಳೆಯದಾಗಲಿ, ಶುಭವಾಗಲಿ. ತಮ್ಮೆಲ್ಲರಿಗೂ ಸಹಿತ ನಿಮ್ಮ ಮನೋಕಾಮನೆ ಸಿದ್ಧಿಯಾಗಲಿ. ನಿಮ್ಮ ಸೇವೆ ಸಮಾಜಕ್ಕೆ ಬಹಳ ಮೆಚ್ಚುವಂತಹದ್ದು. ಯಾಕೆಂದರೆ ಒಂದು ಆಧ್ಯಾತ್ಮಿಕವಾದಂಥ ಚಿಂತನೆ ನಿಮ್ಮಲ್ಲಿದೆ. ಕೊಡಿ ಭಗವತಿ. ಲಕ್ಷ್ಮೀನಾರಾಯಣ. ಬನ್ನಿ ನಾನು ಫ್ರೆಂಡ್ ಇದ್ದ. ಅಲ್ಲೇ ನೀವು ಕ್ಯಾಮ್ರಾ ಭಗವತಿ ಹಾರ ತುಂಬ ಸಣ್ಣದೇ ಆಗಿದ್ದರಿಂದ ಚೆನ್ನಾಗಿದೆ. ಇರಲಿ. ಎಲ್ಲಿ ಹೋಯ್ತು ಮೈಕು? ಸರ್ವ ಒಳ್ಳೆಯದಾಗಲಿ. ನಾನು ನಿಮ್ಮ ಸಮಾಜದ ಸಾಕಷ್ಟು ಕಾರ್ಯಕ್ರಮಗಳಿಗೆ ಬಂದಿದ್ದೇನೆ. ನಿಮ್ಮ ಸಮಾಜ ಹಣ್ಣಿನ ಬುಟ್ಟಿ ಸಣ್ಣನೇ ಇರೋದ್ರಿಂದ ಅದು ಅಲ್ಲೇ ಇರಲಿ. ಆಯ್ತು, ಸಂತೋಷ. ಇಟ್ಬಿಡಿ. ಹಾಗಾಗಿ ಸಮಾಜ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಮಾಜದ ವಿಶೇಷತೆ ಅಷ್ಟೇ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗೆ ಒಂದು ವಿಗ್ರಹ, ಒಂದು ಆರಾಧನೆ, ಒಂದು ವಿಶೇಷತೆ, ಇದೆಲ್ಲವೂ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾಯಕ. ವಿಶ್ವಕರ್ಮ ಅದು ಸಾಮಾನ್ಯವಾದ್ದಲ್ಲ. ಯಾಕೆಂದರೆ ಸೃಷ್ಟಿ ಪ್ರತಿ ಸೃಷ್ಟಿ ಅಂತ ಹೇಳ್ತಾರೆ. ಒಂದು ಸುಂದರವಾದಂಥ ಆಲಯದಿಂದ ಹಿಡಿದು ಒಂದು ವ್ಯಕ್ತಿಗಳಿಗೆ ಬೇಕಾಗಿರ್ತಕ್ಕಂಥ ಆಭರಣದವರೆಗೂ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡುವ ಕಾಯಕ ಅದು ವಿಶ್ವಕರ್ಮನಿಗೆ ಸಂಬಂಧಪಡುತ್ತೆ.
ಅಂತಹ ವಿಶ್ವಕರ್ಮ ಸಮಾಜ ಇವತ್ತು ನನ್ನೊಂದಿಗೆ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಅಭಿನಂದಿಸಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷ. ನಿಮಗೆ ನಾನು ಮತ್ತೊಂದು ಸತಿ ಈ ಒಂದು ಅವಕಾಶವನ್ನು ಕಲ್ಪಿಸ್ತೇನೆ. ಯಾಕೆಂದರೆ ಇವತ್ತು ಸಮಯದ ಅಭಾವ ಇರೋದ್ರಿಂದ ತಮ್ಮನ್ನು ಮಾತಾಡಲಿಕ್ಕೂ ಒಂದು ವ್ಯವಸ್ಥೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ನಾನು ಮತ್ತೊಮ್ಮೆ ನಿಮ್ಮನ್ನು ಮಾತಾಡಿಸ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ವೀಕ್ಷಕ ಬಂಧುಗಳಿಗೂ ಸಹಿತ ಒಳಿತಾಗಲಿ, ಶುಭವಾಗಲಿ, ಎಲ್ಲರೂ ಸಹಿತ ಹಸನ್ಮುಖಿಯಾಗಿ ನಗನಗ್ತಾ ಇರುವಂಥದ್ದಾಗಲಿ, ಒಳ್ಳೆಯದಾಗಲಿ. ಭಗವತಿ ಮಹಾಲಕ್ಷ್ಮಿ ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ. ನಮಸ್ಕಾರ. ಆನಾಗಿದೆ. ನಮಸ್ಕಾರ. ಇವತ್ತು ನಮ್ಮ ವಿಶ್ವಕರ್ಮ ಸಮಾಜ ಎಲ್ಲ ಮುಖಂಡರುಗಳು ಇಲ್ಲಿ ಬಂದಿದ್ದೀವಿ. ಇನ್ನೂ ಸುಮಾರು ಮುಖಂಡರು ಬರೋವಂಥವ್ರಿದ್ದರು. ಇಲ್ಲಿ ಸ್ಟುಡಿಯೋದಲ್ಲಿ ಜಾಗ ಇಲ್ಲದೇ ಇರೋ ಕಾರಣಕ್ಕೆ ಬಂದಿವತ್ತು ಒಂದು ಗುರುಗಳನ್ನ ನಾವು ಮೀಟ್ ಮಾಡೋವಂಥ ಒಂದು ಸಮಯ ಸಿಕ್ಕಿದೆ. ಬಟ್ ಒಂದು ವಿಚಾರ ಅಂತೇಳಿದ್ರೆ, ನಮ್ಮ ಸಮಾಜದ ಬಗ್ಗೆ ಮಾತಾಡಿರೋದಕ್ಕೆ ನಮ್ಮ ಇಡೀ ರಾಜ್ಯಕ್ಕೆ ಒಂದು ಖುಷಿ ತರೋಂಥ ವಿಚಾರ. ಗುರುಗಳು ಆ್ಯಕ್ಚುಲಿ ನಾವು ಸುಮಾರು ಸರಿ ಮಠಕ್ಕೆ ಹೋದಾಗ ಅವ್ರು ಯಾವತ್ತೂ ಕೂಡ ಮೊದಲನೇದು ಹೇಳೋದು, ಅವರ ಮಠದಲ್ಲಿ ಅನ್ನದಾಸೋಹ, ಮೊದಲು ನೀವು ಊಟ ಮಾಡಿ ಆಮೇಲೆ ಮುಂದಿಂದು ಅಂತ ಹೇಳ್ತಾರೆ. ಈ ಥರ ಎಲ್ಲಿ ಅನ್ನದಾಸೋಹ ಇರುತ್ತೆ ಆ ಮಠಗಳು ಎಲ್ಲ ಕೂಡ ಒಂದು ವೃದ್ಧಿ ಆಗುವಂಥ ಮಠಗಳು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮತ್ತು ಇವತ್ತಿನ ದಿನ ಗುರುಗಳದ್ದು 11ನೇ ವರ್ಷದ ಒಂದು ಮಹರ್ಷಿ ವಾಣಿ ಕಾರ್ಯಕ್ರಮ. ಈ 11 ವರ್ಷ ಸತತವಾಗಿ ಒಂದು ಕಾರ್ಯಕ್ರಮ ಬರಬೇಕಂತ ಹೇಳಿದ್ರೆ ಅದು ಸುಲಭದ ಮಾತಲ್ಲ. ಏಕೆಂತಂದರೆ ಯಾವುದೇ ಒಂದು ಕಾರ್ಯಕ್ರಮಗಳು 2 ವರ್ಷ 3 ವರ್ಷ ಬರೋಂಥದ್ದು ಒಂದು ದೊಡ್ಡ ಇತಿಹಾಸ. ಬಟ್ ಗುರುಗಳದ್ದು ಬಂದಿರೋದು ಅವ್ರಿಗೆ ಆಗಿರೋಂಥ ಒಂದು ಸುಮಾರು ರಾಜ್ಯ ಮಟ್ಟದಲ್ಲಿ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಭಗವಂತನ ಕೃಪೆ ಜೊತೆಗೆ ನಿಮ್ಮೆಲ್ಲರ ಸಹಕಾರ, ಈ ನನ್ನ ಅಭಿಮಾನಿ ದೇವರುಗಳ ಎಲ್ಲ ಅಭಿಮಾನಿಗಳಿದ್ದಾರೆ. 11 ವರ್ಷ ಸಾಧನೆ ಅಂತ ಹೇಳಿದ್ರೆ ಒಂದು ಸಮಾಜಕ್ಕೆ ಅದು ಒಳ್ಳೆಯದಾಗಲಿ, ಒಂದು ಒಳ್ಳೆಯದಾಗಲಿ, ಶುಭವಾಗಲಿ. ಆದಷ್ಟು ಬೇಗ ಮತ್ತೊಮ್ಮೆ ನಿಮ್ಮನ್ನು ನಾನು ಕರೆಸ್ಕೊಳ್ತೇನೆ. ಒಳ್ಳೆಯದಾಗಲಿ.